Hello my dear friends and my dear students, welcome to our YouTube channel Civil with Sudheer. And ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಇದು RWS AE ಮತ್ತು AW ಗೆ ಈ ಕ್ಲಾಸಸ್ ಇದೆ. ಮತ್ತು ಇವತ್ತಿನ ಈ ಕ್ಲಾಸಲ್ಲಿ ನಾವು ಎನ್ವೈರನ್ಮೆಂಟಲ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂದರೆ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್, ಪರ್ಫಾರ್ಮೆನ್ಸ್ ಇಂಡಿಕೇಟರ್, ಆಮೇಲೆ ಎನ್ವೈರನ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್, ಇದು ಪರ್ಫಾರ್ಮೆನ್ಸ್ ಇಂಡಿಕೇಟರ್, ಕಂಡೀಷನ್ ಇಂಡಿಕೇಟರ್ಸ್, ಆಮೇಲೆ ಎನ್ವೈರನ್ಮೆಂಟಲ್ ಬೆಂಚ್ ಮಾರ್ಕಿಂಗ್, ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್, ಆಮೇಲೆ ಫಂಕ್ಷನ್ಸ್ ಆಫ್ CPCB ಆಯ್ತಾ. ಸೊ ಇದಿಷ್ಟರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದು ನಮ್ಮದು 6ನೇ ಕ್ಲಾಸ್ ಇದೆ. ದಯವಿಟ್ಟು ಇನ್ನು ಯಾರು ಪ್ರೀವಿಯಸ್ ಕ್ಲಾಸಸ್ ನೋಡಿಲ್ಲ, ದಯವಿಟ್ಟು ಮೇಲ್ಗಡೆ ಐ ಬಟನ್ ಲಿಂಕ್ ಕೊಡ್ತೀನಿ, ನೀವು ಹೋಗಿ ನೋಡ್ಬೋದು. ಯಾಕೆಂದರೆ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ನೀವು ನೋಡ್ಕೋಬೋದು. ತುಂಬ ಬೇಗ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸೊ ಬನ್ನಿ ನೋಡೋಣ ಇವತ್ತಿನ ಈ ಕ್ಲಾಸು. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ಎಲ್ವರೆಗಾಗಿದೆ ಈಗ ನಮ್ಮ ಸಿಲೆಬಸ್, ಅದನ್ನು ದಯವಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ದಟ್ ಎಲ್ಲರಿಗೂ ಅರ್ಥ ಆಗಲಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿ ಇಲ್ಲಿದ್ದೀವಿ ನಾವು, ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್ ಇಲ್ಲಿದ್ದೀವಿ. ಮಿನಿಮಲ್ ಇದು ಆಗಿದೆ. ಸೊ ಇವತ್ತು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್ ಇಂಡಿಕೇಟರ್ಸ್ ಏನೇನಿದೆ, ಬೆಂಚ್ ಮಾರ್ಕಿಂಗು, ಪೊಲ್ಯೂಷನ್ ಕಂಟ್ರೋಲ್ ವರ್ಸಸ್ ಪೊಲ್ಯೂಷನ್ ಪ್ರಿವೆನ್ಷನ್, ಸೊ ಇದಿಷ್ಟಿದೆ ಇವತ್ತು. ಅಪಾರ್ಚುನಿಟೀಸು, ಬ್ಯಾರಿಯರು, ಇದೆಲ್ಲ ಇದನ್ನು ಬರುತ್ತೆ. ಆಮೇಲೆ ಇದಿಷ್ಟು ಇವತ್ತಿನ ಈ ಕ್ಲಾಸಲ್ಲಿ ನಾವು ಏನಂತಂದರೆ ನೋಡೋಣ. ನಿನ್ನೆ ಕ್ಲಾಸಲ್ಲಿ ಆಲ್ಮೋಸ್ಟ್ ಈಗ ಇಲ್ಲಿಂದ ಇಲ್ಲಿವರೆಗೂ ಇವತ್ತು ಏನಂತಂದರೆ ಇದು ಟೋಟಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಹೌದಾ, ಇದು ಟೋಟಲ್ ಓವರ್ ಆಲ್ ಇಲ್ಲಿವರೆಗೂ ಈ ಏನು ಇದು ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ಏನಿದೆ 1 ಇಲ್ಲ 2 ಕ್ಲಾಸಲ್ಲಿ ಇದು ಕಂಪ್ಲೀಟ್ ಆಗಿಬಿಡುತ್ತೆ. ಈ ಪ್ಯಾರಾಗ್ರಾಫ್ ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್, ಸೊ ಅದರಲ್ಲಿ ಏನು ಅಂತಂದರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಟಾಪಿಕ್ಕು ಮುಗ್ದೋಗ್ಬಿಡುತ್ತೆ 1 or 2 ಕ್ಲಾಸಲ್ಲಿ, ರೈಟ್. ಸೊ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇದೆ, ದಯವಿಟ್ಟು ಎಲ್ಲರೂ ನೋಡಿ. ಸೊ ನಿಮ್ಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರಿಗೂ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಕ್ಲಾಸ್ನ ಫಸ್ಟು ಟಾಪಿಕ್ನ ನಾನು ಸ್ಟಾರ್ಟ್ ಮಾಡ್ತೀನಿ. 1 ನಿಮಿಷ. ಓಕೆ, ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂದರೆ ಏನು ನೋಡಿ. ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂದರೆ ಒಂದು ಇಂಟರ್ನಲ್ ಪ್ರಾಸೆಸ್ ಇರುತ್ತೆ, ರೈಟ್. ಇಟ್ ಈಸ್ ಅನ್ ಇಂಟರ್ನಲ್ ಪ್ರಾಸೆಸ್ ಆ್ಯಂಡ್ ಮೆಕ್ಯಾನಿಸಮ್ ದ್ಯಾಟ್ ಶುಡ್ ಎನೇಬಲ್ continual management of the reliable and verifiable information in order to determine whether the environment management system meets criteria defined by the management of the organization. ಸಿಂಪಲ್ ವೇಲ್ ಹೇಳಬೇಕಂದ್ರೆ ನಂದು ಎಕ್ಸ್ಪೆಕ್ಟೇಷನ್ ಇದು ಇದೆ, ಏನೋ ಕಂಪನಿದು XYZ ಎಕ್ಸ್ಪೆಕ್ಟೇಷನ್ ಇದೆ, ರೈಟ್. ಬಟ್ ನನಗೆ ಅದು ಮೀಟ್ ಆಗುತ್ತೋ ಇಲ್ವೋ, ರೈಟ್. ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮೀಟ್ ಆಗುತ್ತೋ ಇಲ್ವೋ, ಸೊ ಅದನ್ನು ಏನಂತಂದರೆ ನಾವು ಕಂಪೇರ್ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ಲ, ಎಕ್ಸ್ಪೆಕ್ಟೇಷನ್ ಏನಿದೆ ಒಂದು ಕಂಪನಿದು, ಆ ಕಂಪನಿದು ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಅದು ಏನಂತಂದರೆ ಕ್ರೈಟೇರಿಯಾ ಫಿಕ್ಸ್ ಆಗುತ್ತಾ ಇಲ್ವೋ, ಅದು ಮ್ಯಾನೇಜ್ ಮಾಡುತ್ತಾ ಇಲ್ವೋ, ಅದು ವೇರಿಯೇಬಲ್ ಆಗುತ್ತಾ ಇಲ್ವೋ, ಅದನ್ನು ನಾವು ಚೆಕ್ ಮಾಡೋದಕ್ಕೆ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್ ಅಂತ ಅಂತೀವಿ. ಒಂದು ನಿಮಿಷ, ಸಾರಿ, ಗೊತ್ತಾಯ್ತಾ. ಸೊ ಅದೇ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್. So the environment performance evaluation uses indicators. ಈಗ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ ಫಾರ್ ಗ್ಯಾದರಿಂಗ್ ದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕಾಗುತ್ತೆ. ಕಂಪೇರ್ಸ್ ಕರೆಂಟ್ ಆ್ಯಂಡ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್. ಈಗ ಪ್ರೆಸೆಂಟ್ ಏನಿದೆ ಆಯಿತಾ, ಪ್ರೆಸೆಂಟ್ ನಮ್ಮ ಹತ್ರ ಏನು ನಡೀತಾ ಇದೆ, ಏನು ಸಿಸ್ಟಮ್ ಫಾಲೋ ಮಾಡ್ತಾ ಇದೆ ಕಂಪನಿ, ಮತ್ತು ಪ್ರೀವಿಯಸ್ ಏನಿದೆ ಪರ್ಫಾರ್ಮೆನ್ಸು, ಅದನ್ನು ಕಂಪೇರ್ ಮಾಡ್ತಾರೆ ವಿತ್ ಕ್ರೈಟೇರಿಯಾ ಫಾರ್ ದ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್. ಆಯಿತಾ, ಎನ್ವೈರನ್ಮೆಂಟ್ ಏನಾದ್ರು ಎಫೆಕ್ಟ್ ಆಗ್ತಿದೆಯಾ ಇಲ್ವಾ, ಸೊ ಅದನ್ನು ಏನಂತಂದರೆ ಈ ಆರ್ಗನೈಜೇಷನ್ನು ಚೆಕ್ ಮಾಡುತ್ತೆ. ಇದನ್ನೇ ನಾವು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್ ಅಂತ ಅಂತೀವಿ. ತುಂಬ ಇಂಪಾರ್ಟೆಂಟ್ ಇದೆ, ರೈಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈಗ ಆ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಏನಿದೆ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್ನ ಯಾವುದು ಒಂದು ಸ್ಕೆಚಿಂದ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಈಗ ಈ ಸ್ಕೆಚಲ್ಲಿ ನೋಡ್ಬೋದು. ಫಸ್ಟ್ ಸ್ಟೆಪ್ ಏನು ಬರುತ್ತೆ ಯಾವತ್ತೂ ಅಂತಂದರೆ ಪ್ಲಾನ್ ಬರುತ್ತೆ. ಆ ಪ್ಲಾನಲ್ಲಿ ಏನು ಮಾಡ್ತಾರೆ ಅಂದರೆ EPV ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್, ರೈಟ್. ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನಲ್ಲಿ ಸೆಲೆಕ್ಷನ್ ಆಫ್ ದಿ ಇಂಡಿಕೇಟರ್ಸ್ ಯಾವ್ಯಾವ್ದು ಬರುತ್ತೆ ಇದೇ ಕ್ಲಾಸಲ್ಲಿ ಮುಂದೆ ನಾನು ಹೇಳ್ಕೊಡ್ತೀನಿ ಯಾವ್ಯಾವ್ದು ಇಂಡಿಕೇಟರ್ಸ್ ಬರುತ್ತೆ ಅಂತ, ರೈಟ್. ಫಸ್ಟ್ ಏನು ಮಾಡಬೇಕು, ಒಂದು ಪ್ಲ್ಯಾನ್ ರೆಡಿ ಮಾಡಬೇಕು. ಓಕೆ, ನಂದು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಅಂತ ತಿಳ್ಕೊಳ್ಳೋಣ. ಕನ್ಸ್ಟ್ರಕ್ಷನ್ ಕಂಪನಿ ನಾನೇನು ಮಾಡ್ತೀನಿ, ಒಂದು ಪ್ಲ್ಯಾನ್ನ ರೆಡಿ ಮಾಡ್ತೀನಿ. ನನ್ನ ಕಂಪ್ನಿ ಯಾವ ಥರ ಎಸ್ಟಾಬ್ಲಿಷ್ ಮಾಡಬೇಕು, ಎಂಪ್ಲಾಯೀಸ್ ಯಾವ ಥರ ಇರಬೇಕು, ಇದು ಏನಿದೆ ಇದು XYZ ಈ ಥರ, ರೈಟ್. ಇದು ಈ ಥರ ಇರಬೇಕು, ಎಂಪ್ಲಾಯೀಸ್ ಇಷ್ಟು ಇರಬೇಕು, ಕಂಪನಿ ಇಷ್ಟು ದೊಡ್ಡದಿರಬೇಕು, ಇಷ್ಟು ಕ್ಯಾಪಿಟಲ್ ಇರಬೇಕು, ಇದೆಲ್ಲ ಒಂದು ಪ್ಲ್ಯಾನ್ ಇದೆ. ಸೊ ಅದನ್ನು ಯಾವ ಥರ ಮಾಡ್ತೀರಾ, ಸೆಕೆಂಡು ಪ್ಲ್ಯಾನ್ ಡೂ ಆಯಿತಾ. ಸೊ ಡೂ ಅಂತಂದರೆ ಕೆಲಸ ಮಾಡುವಾಗ
ಏನೇನು ಮಾಡಬೇಕಾಗುತ್ತೆ, ಗ್ಯಾದರಿಂಗ್ ದ ಡಾಟಾ ಅಂದರೆ ಪ್ರೀವಿಯಸ್ ಏನಾದರೂ ಡಾಟಾ ಇದೆಯಾ, ಕಂಪನಿ ಯಾರಾದರೂ ಸ್ಟಾರ್ಟ್ ಮಾಡಿದಾರಾ, ಅವ್ರು ಎಷ್ಟು ಇನ್ಕಮ್ ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಎನ್ವೈರ್ಮೆಂಟ್ ಮೇಲೆ ಅದು ಎಫೆಕ್ಟ್ ಆಗ್ದಂಗೆ ಅವ್ರು ಯಾವ ಥರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ ನಾವು ಗ್ಯಾದರ್ ಮಾಡಬೇಕು ಡಾಟಾನ, ರೈಟ್. ಅನಲೈಸಿಂಗ್ ದ ಡೇಟಾ ಆ್ಯಂಡ್ ಕ್ರಿಯೇಟಿಂಗ್ ಇನ್ಫಾರ್ಮೇಷನ್. ಡಾಟಾ ತೊಗೊಳ್ಬೇಕು, ಅನಲೈಸ್ ಮಾಡಬೇಕು. ಓಕೆ, 10 ವರ್ಷದಲ್ಲಿ ಇಷ್ಟಿಷ್ಟು ಎನ್ವೈರ್ಮೆಂಟ್ಗೆ ಎಫೆಕ್ಟ್ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಿಂದ, ನಾನು ಏನು ಅದರಲ್ಲಿ ಸಸ್ಟೈನಬಿಲಿಟಿ ನಾನು ತರ್ಬೋದು, ಗೊತ್ತಾಯ್ತಾ. ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಓಕೆ, ಇವ್ಯಾಲ್ಯೂಯೇಷನ್ ಆಫ್ ದಿ ಇನ್ಫಾರ್ಮೇಷನ್. ಇವ್ಯಾಲ್ಯೂಯೇಷನ್ ಅಂದರೆ ಇನ್ನೊಂದು ಸಲ ಅದರದ್ದು ಇವ್ಯಾಲ್ಯೂಯೇಷನ್ ಮಾಡೋದು, ಅದರಲ್ಲಿ ಏನಾದರೂ ನಮಗೆ ಸಿಗುತ್ತಾ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಚೇಂಜಸ್ ಏನಾದರೂ ನಾವು ನಮ್ಮ ಕಡೆಯಿಂದ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಮಾಡೋದಿದ್ರೆ ನಾವು ಅದನ್ನು ಮಾಡಬೇಕು. ಆಮೇಲೆ ರಿಪೋರ್ಟ್ ಒಂದು ರೆಡಿ ಮಾಡಬೇಕು. ಓಕೆ, ಗೊತ್ತಾಯ್ತಾ. ಡೇಟಾ ಅನಲೈಸ್ ಮಾಡಬೇಕು, ಆಮೇಲೆ ಕ್ರಿಯೇಟ್ ಇನ್ಫಾರ್ಮೇಷನು, ಆಮೇಲೆ ಇವ್ಯಾಲ್ಯೂಯೇಷನ್, ಅದಾದಮೇಲೆ ರಿಪೋರ್ಟಿಂಗ್ ಮಾಡೋದು. ಸೊ ಇದೆಲ್ಲ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತೆ. ಡು, ಪ್ಲ್ಯಾನ್, ಡು, ಆಮೇಲೆ ಥರ್ಡ್ ಒನ್ನು ಚೆಕ್. ಈಗ ಮಾಡಿದ್ವಿ, ಇಂಪ್ಲಿಮೆಂಟ್ ಮಾಡುವಾಗ ಅದನ್ನು ಏನಾದರೂ ನಾವು ಏನು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ರೈಟ್. ಅವಾಗ ಇಂಟರ್ನಲ್ ಆಡಿಟ್ ಅಂತ ಬರುತ್ತೆ, ಗೊತ್ತಾಯ್ತಾ. ಇಂಟರ್ನಲ್ ಆಡಿಟ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಈ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಮುಂದೆ ನೋಡೋಣ ಆಡಿಟ್ ಅಂದ್ರೆ ಏನು, ಎನ್ವೈರ್ಮೆಂಟಲ್ ಆಡಿಟ್ ಯಾವ ಥರ ಮಾಡ್ತಾರೆ ಅದನ್ನು ನೋಡೋಣ ಸಿಂಪಲ್ ಆಗಿ. ಇವಾಗ ನಮ್ಗೆ ಏನು ನೋಡೋದಿದೆ ಅದು ನೋಡೋಣ. ಇಂಟರ್ನಲ್ ಆಡಿಟ್ ಅಂತಂದರೆ ಕಂಪನಿದು ಡೈರೆಕ್ಟರು, ಆಯಿತಾ, ಆಮೇಲೆ CEO, ಆಮೇಲೆ ಹೆಡ್ ಸ್ಯಾರ್ ಇರ್ತಾರೆ ನೋಡಿ, ಹೆಡ್ ಸ್ಯಾರ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಆಡಿಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ರಿವ್ಯೂ, ಆಯಿತಾ, ಮ್ಯಾನೇಜ್ಮೆಂಟ್, ಟೋಟಲ್ ಮ್ಯಾನೇಜ್ಮೆಂಟ್ ಯಾವ ಥರ ನಡೀತಾ ಇದೆ, ಕಂಪ್ಲೀಟ್ ಒಂದು ಈ ಥರ ಒಂದು ಹಿರಾಚಿ ಇದೆ ಅಂತ ತಿಳ್ಕೊಳ್ಳೋಣ, ಅದು ಮೇಲ್ಗಡೆಯಿಂದ ಕೆಳಗಡೆಗೆ ಯಾವ ಥರ ವರ್ಕ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಅವರು ಒಂದು ರಿವ್ಯೂನ ನೋಡ್ಕೋತಾರೆ, ಎಲ್ಲಿ, ಚೆಕ್ ಆಪ್ಷನಲ್ಲಿ. ಆಮೇಲೆ ಏನು ಮಾಡ್ತಾರೆ, ಫೋರ್ತ್ ಒನ್ನು ಆ್ಯಕ್ಟ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿದ್ವಿ, ಅದನ್ನು ಅನಲೈಸ್ ಮಾಡಿದ್ವಿ, ಆಮೇಲೆ ಕಂಪ್ಲೀಟು ಮಾಡಿದ್ವಿ, ಆಮೇಲೆ ಯಾವ ಥರ ಕೆಲಸ ಆಗಿದೆ ಅಂತ ಅನಲೈಸ್ ಮಾಡಿದ್ವಿ, ಆಮೇಲೆ ಮತ್ತೆ ಆ್ಯಕ್ಟ್ ಮಾಡ್ತಾ ಇದೀವಿ ಅದಕ್ಕೆ, ಗೊತ್ತಾಯ್ತಾ. ದ್ಯಾಟ್ ಈಸ್ ಎನ್ ಕರೆಕ್ಟಿವ್ ಆ್ಯಕ್ಷನ್. ಏನಾದರೂ ಕರೆಕ್ಷನ್ ಇದೆಯಾ ಅದರಲ್ಲಿ, ಸೊ ದ್ಯಾಟ್ ಈಸ್ ಅ ಕರೆಕ್ಟಿವ್ ಆ್ಯಕ್ಷನ್ ವಿ ಹ್ಯಾವ್ ಟು ಟೇಕ್ ಫಾರ್ ದ what? Environmental performance evaluation. I think I have explained you very clearly about this one. Okay, now let's move to the next topic. ಈಗ ನಾನು ಹೇಳಿದ್ದೆ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ ಹೇಳಿದ್ದೆ. ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ಅಂತಂದರೆ ನಾವು ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡಬೇಕಂತಂದರೆ ನಾವು ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ. ಲಿಂಕ್ ಇದೆ, ದೇರ್ ಈಸ್ ಅ ಲಿಂಕ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಲ್ಲಿ ನೀವು ಸ್ಟಡಿ ಮಾಡಬೇಕಂದ್ರೆ ಮೇಜರ್ ಆಗಿ 2 ಕ್ಯಾಟಗರೀಸ್ ಇದೆ. ಒಂದನೇದು ಬಂದ್ಬಿಟ್ಟು ಆಪರೇಷನಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಒಂದನೇದು ಇಂಡಿಕೇಟರ್ ಯಾವುದು, ಆಪರೇಷನಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್, OPI ಅಂತ ಅದಕ್ಕೆ ಬರೀತೀನಿ ನಾನು, ಆಪರೇಷನಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್, MPI. ಸೊ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇವು ಎರಡು ಬಿಟ್ಟು ಇನ್ನೊಂದು ಇದೆ, ಅದ್ಯಾವುದು, ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್, ECI, ರೈಟ್. ಸೊ ಇವೆರಡನ್ನ ಈಗ ಜಸ್ಟ್ ಡಿಸ್ಕಸ್ ಮಾಡೋಣ, ರೈಟ್. ಸೊ ಈಗ ಈ ಥರ್ಡ್ ಒನ್ ನೋಡ್ಕೊಳ್ಳಿ ಒಂದ್ಸಲ. ಏನಿದೆ, ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್ ಅಂದರೆ ಇಟ್ ಮೆಜರ್ಸ್ ಹೌ ಎನ್ ಆರ್ಗನೈಸೇಷನ್ ಆಕ್ಟಿವಿಟೀಸ್, products and service interact with the natural environment at a local, regional, national or global level. ಅಂದರೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದಾರ, ಒಂದು ಸರ್ವಿಸ್ನ ರೆಡಿ ಮಾಡಿದಾರ, ಆ ಪ್ರಾಡಕ್ಟು, ಆ ಆರ್ಗನೈಸೇಷನ್ದು ಆಕ್ಟಿವಿಟೀಸು, ಆ ಪ್ರಾಡಕ್ಟ್ದು, ಆ ಸರ್ವಿಸ್ದು ಯಾವ ಥರ ನ್ಯಾಚುರಲ್ ಎನ್ವೈರ್ಮೆಂಟ್ ಮೇಲೆ, ಆ ಲೋಕಲ್ ಏರಿಯಾದಲ್ಲಿ, ರೀಜನಲಲ್ಲಿ, ಆ ಸ್ಟೇಟಲ್ಲಿ, ಆ ಕಂಟ್ರಿಯಲ್ಲಿ, ಆ ಗ್ಲೋಬಲಲ್ಲಿ ಯಾವ ಥರ ಎಫೆಕ್ಟ್ ಆಗ್ತಾ ಇದೆ, ಇಂಟ್ರಾಕ್ಷನ್, ರೈಟ್. ಮೆಜರ್ಸ್ ಹೌ ಎನ್ ಆರ್ಗನೈಸೇಷನ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಇಂಟ್ರಾಕ್ಟ್ ವಿತ್ ದ ನ್ಯಾಚುರಲ್ ಎನ್ವೈರ್ಮೆಂಟಲ್, ಆಯಿತಾ, ನ್ಯಾಚುರಲ್ ಎನ್ವೈರ್ಮೆಂಟ್ ಇಂಟ್ರಾಕ್ಟ್ ಆಗುತ್ತೆ, ಅದನ್ನು ನಾವು ನೋಡ್ತೀವಿ ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸಲ್ಲಿ, ಗೊತ್ತಾಯ್ತಾ. ಈಗ ಇದು ISO ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನಪಿಡೋದು. ಯಾಕಂದರೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇಲ್ಲಿಂದನೇ ಬರೋದು, ಆಬ್ಜೆಕ್ಟಿವ್ ಟೈಪ್ ಕ್ವಶನ್. ಇದೇ ಥರ ನಿಮಗೆ ಏನಂತಂದರೆ IS ಕೂಡ ಕೇಳ್ತಾರೆ. IS 14031 ಪ್ರೊವೈಡ್ಸ್ ಗೈಡೆನ್ಸ್ ಆನ್ ದ ಸೆಲೆಕ್ಷನ್ ಆಫ್ ದಿ ಇಂಡಿಕೇಟರ್ಸ್. ಇಂಡಿಕೇಟರ್ನ ಸೆಲೆಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. 14031 the measurement and the monitoring process and the subsequent use of the validated data. ಸೊ ಇದು ಒಂದು IS ಕೋಡ್ ಇದೆ, ದಯವಿಟ್ಟು ಎಲ್ಲರೂ ನೆನ್ಪಿಡಬೇಕು. ಈಗ ನೆಕ್ಸ್ಟ್ ಏನಂದರೆ ನಾವು ಈಗ ಇಲ್ಲಿ ಹೇಳಿದೆ ನಾನು ಎರಡು ಇದೆ ಅಂತ, ಅವು ಎರಡರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ, ರೈಟ್.
ಸೊ ಟಿಪಿಕಲ್ EPIs in the first two categories may include. EPIs ಅಂದ್ರೆ ಏನು ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಸೊ ಅದರಲ್ಲಿ MPI ಅಂದ್ರೆ ಏನು? MPI ಅಂದ್ರೆ ಏನು? ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಸೊ MPI is ರಿಲೇಟ್ ಟು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಡ್ ಅಡ್ರೆಸ್. ಇದರಲ್ಲಿ ಏನು ಮಾಡ್ತೀವಿ, ಏನೇನು ಇರುತ್ತೆ ಇದರಲ್ಲಿ, ಇದರ ಇನ್ಕ್ಲೂಡ್ ಏನೇನಿರುತ್ತೆ ಅಂತಂದ್ರೆ ಪಾಲಿಸಿ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್. ಒಂದು ಪಾಲಿಸಿನ ಇಶ್ಯೂ ಮಾಡೋದು, ಅದನ್ನ ಡೆವಲಪ್ ಮಾಡೋದು. ಫಾರ್ ಎಕ್ಸಾಂಪಲ್, ಎಫೆಕ್ಟಿವ್ನೆಸ್ ಆಫ್ ದ ಎನ್ವೈರ್ಮೆಂಟ್ ಕಮಿಟ್ಮೆಂಟ್ಸ್. ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಆ ಪ್ರಾಜೆಕ್ಟ್ದು ಎಫೆಕ್ಟಿವ್ನೆಸ್ ಏನಿದೆ ಎನ್ವೈರ್ಮೆಂಟ್ ಕಮಿಟ್ಮೆಂಟ್ ಜೊತೆ, ಅದನ್ನ ನಾವು ಇದರಲ್ಲಿ ನೋಡ್ತೀವಿ. ರಿಸೋರ್ಸ್ ಅಲೋಕೇಶನ್ ಅಂಡ್ ಪರ್ಚೇಸಿಂಗ್. ನೋಡಿ, ರಿಸೋರ್ಸ್ ಅಲೋಕೇಶನ್ ಅಂತಂದ್ರೆ ಆಸ್ ಅ ಎನ್ವೈರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಮ ಹತ್ರ ಯಾವುದು ರಿಸೋರ್ಸಸ್ ಇದೆ, ರೈಟ್, ಅದನ್ನ ನೀವು ಯಾವ ತರ ಯೂಸ್ ಮಾಡ್ತಾ ಇದ್ದೀರಾ, ಗೊತ್ತಾಯ್ತಾ? ರಿಸೋರ್ಸಸ್ ಅಂದ್ರೆ ವಾಟರು ಏನೇ ಇರಲಿ, ರೈಟ್, ಯಾವುದೇ ಒಂದು ನ್ಯಾಚುರಲ್ ರಿಸೋರ್ಸಸ್ ನೀವು ಯಾವ ತರ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಇದು ಒಂದು ಏನ್ ಹೇಳಿ ರಿಸೋರ್ಸ್ ಅಲೋಕೇಶನ್. ಬಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ನೋಡಿದಾಗ ರಿಸೋರ್ಸ್ ಅಲೋಕೇಶನ್ ಅಂದ್ರೆ ಒಂದು ಆಕ್ಟಿವಿಟೀಸ್ ನ ಟೈಮ್ ಡಿಸೈಡ್ ಮಾಡೋದು, ಆಕ್ಟಿವಿಟೀಸ್ ಟೈಮ್ ಡಿಸಿಷನ್ ತಗೊಳ್ಳೋದು, ರೈಟ್, ಫಾರ್ ದ ರಿಸೋರ್ಸ್ ವರ್ಕ್. ಇದು ಬೇರೆ ಬೇರೆ ಇದೆ, ಎರಡನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ರಿಸೋರ್ಸ್ ಅಲೋಕೇಶನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ದು ಬೇರೆ, ನಾರ್ಮಲ್ ರಿಸೋರ್ಸ್ ಅಲೋಕೇಶನ್ ಎನ್ವೈರ್ಮೆಂಟ್ದು ಬೇರೆ ಇರುತ್ತೆ. ದೆನ್ ಹ್ಯೂಮನ್ ರಿಸೋರ್ಸ್ ಇಶ್ಯೂಸ್, ಗೊತ್ತಾಯ್ತಾ? ಇದರಲ್ಲಿ ಏನಿರುತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿ ಹ್ಯೂಮನ್ HR ಅಂತೀವಲ್ಲ, HR ಇಶ್ಯೂಸ್ ಅಂದ್ರೆ ಸ್ಟಾಫ್ ನ ಯಾವ ತರ ಟ್ರೈನಿಂಗ್ ಕೊಡಬೇಕು, ಅದು ಇದರಲ್ಲಿ ಬರುತ್ತೆ, ಗೊತ್ತಾಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಇವತ್ತು, ತುಂಬಾ ಚೆನ್ನಾಗಿದೆ, ನನಗಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಳ್ಳೆ ಮನಸ್ಸು ಬರ್ತಾ ಇದೆ. ಓಕೆ, ಐ ಥಿಂಕ್ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಕರೆಕ್ಟಾ? ಎಂಜಾಯ್ ಮಾಡ್ತಾ ಇದ್ದೀರಾ, ರೈಟ್? ಸೊ ಬನ್ನಿ ನೋಡೋಣ ಮುಂದೆ ಏನಿದೆ. ಪ್ಲಾನಿಂಗ್ ಅಂಡ್ ಪ್ರಾಕ್ಟೀಸಸ್, ಆಯ್ತಾ? ನೋಡಿ, ಪಾಲಿಸಿ ಇಶ್ಯೂ ಮತ್ತೆ ಡೆವಲಪ್ಮೆಂಟ್ ಆಯ್ತು, ರಿಸೋರ್ಸ್ ಅಲೋಕೇಶನ್ ಆಯ್ತು, ಹ್ಯೂಮನ್ ರಿಸೋರ್ಸ್ HR, ಅದರಲ್ಲಿ ಸ್ಟಾಫ್ ಟ್ರೈನಿಂಗ್ ಬರುತ್ತೆ. ಪ್ಲಾನಿಂಗ್ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಏನ್ ಬರುತ್ತೆ? ವಿಚ್ ಆಬ್ಜೆಕ್ಟಿವ್ಸ್ ಆರ್ ಬೀಯಿಂಗ್ ಪರ್ಸ್ಯೂಡ್ ಅಂಡ್ ಅಚೀವ್ಡ್, ರೈಟ್? ಪ್ಲಾನ್ ಮಾಡಿ ಯಾವ್ದು ಪ್ರಾಕ್ಟೀಸ್ ಮಾಡಿ ಅಚೀವ್ ಮಾಡಿದ್ದೀರಾ, ಸೊ ಅದು ಇದರಲ್ಲಿ ಬರುತ್ತೆ. ಕನ್ಫರ್ಮೆನ್ಸ್ ವಿತ್ ದ ರೆಗ್ಯುಲೇಷನ್ ಅಂಡ್ ದ ಆಡಿಟ್ ಪ್ರೋಗ್ರಾಮ್ಸ್, ಕನ್ಫರ್ಮ್ ಮಾಡೋದು, ರೆಗ್ಯುಲೇಷನ್ಸ್ ಏನಿದೆ ಮತ್ತೆ ಆಡಿಟ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು, ಇವೆಲ್ಲದ್ರದ್ದು ಕೆಲಸ ಇದು ಮಾಡುತ್ತೆ. ಓಕೆ, ಒಂದು ನಿಮಿಷ. ಓಕೆ, ರೈಟ್, ಗೊತ್ತಾಯ್ತಾ? ಸೊ ಸೊ ಈಗ ಇದು ಆಗಿದ ಮೇಲೆ, ರೈಟ್, MPI ಮೇಲೆ ಏನಾಯ್ತು, ನೆಕ್ಸ್ಟ್ OPI ಏನಿದೆ? ಆಪರೇಷನಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಆಪರೇಷನಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಏನ್ ಇನ್ಕ್ಲೂಡ್ ಆಗಿರುತ್ತೆ, ಅದರಲ್ಲಿ ಏನೇನು ಇರುತ್ತೆ ಗೊತ್ತಾ? ಒಂದು ಇನ್ಪುಟ್ ಇರುತ್ತೆ, ಇಲ್ಲಿದೆ ನೋಡಿ ಇನ್ಪುಟ್, ಒಂದು ಥ್ರೋಪುಟ್ಸ್ ಅಂಡ್ ಔಟ್ಪುಟ್ಸ್, ಮೂರು ಇರುತ್ತೆ. ಇನ್ಪುಟ್, ಔಟ್ಪುಟ್, ಥ್ರೋಪುಟ್ಸ್. ಈಗ ಇನ್ಪುಟ್ ಅಂದ್ರೆ ಏನು? ಎನರ್ಜಿ ಬರುತ್ತೆ, ಮಟೀರಿಯಲ್ಸ್ ಬರುತ್ತೆ, ಯುಟಿಲಿಟೀಸ್ ಬರುತ್ತೆ, ಕಾಂಟ್ರಾಕ್ಟರ್ ಸರ್ವಿಸಸ್ ಬರುತ್ತೆ, ಗೊತ್ತಾಯ್ತಾ? ಇದ್ರದ್ದು ಪರ್ಫಾರ್ಮೆನ್ಸ್ ನ ನೋಡೋದು, ಅದು ಪರ್ಫಾರ್ಮೆನ್ಸ್ ಏನಿದೆ ಅಂತ ನಾವು ಅನಲೈಸ್ ಮಾಡೋದೇ ನಮಗೆ ಇನ್ಪುಟ್ ಕೆಲಸ. ಇನ್ಪುಟ್ ಅಲ್ಲಿ ಏನೇನು ಬರುತ್ತೆ ಹೇಳಿದ್ದೀನಿ. ಸೊ ಥ್ರೋಪುಟ್ಸ್ ಅಂದ್ರೆ ಡಿಸೈನ್ ಬರುತ್ತೆ, ಇನ್ಸ್ಟಾಲೇಷನ್ ಬರುತ್ತೆ, ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಬಿಲ್ಡಿಂಗ್ಸ್ ಬರುತ್ತೆ. ಓಕೆ, ಮಟೀರಿಯಲ್ ಯೂಸ್ ಬರುತ್ತೆ, ಯಾವ್ಯಾವ ಮಟೀರಿಯಲ್ ನ ಯೂಸ್ ಮಾಡ್ತಾ ಇದ್ದೀರಾ, ಪ್ರೊಸೆಸ್ ಇಕ್ವಿಪ್ಮೆಂಟ್ ಅಂಡ್ ಅದರ್ ಫೆಸಿಲಿಟೀಸ್, ಇವೆಲ್ಲ ಏನಂತಂದ್ರೆ ಥ್ರೋಪುಟ್ಸ್. ಇದೆಲ್ಲ ಆಪರೇಷನ್, ಆಯ್ತಾ? ರೈಟ್. ಸೊ ಇದೇನಂತಂದ್ರೆ ಓವರ್ ಆಲ್ ಆಪರೇಷನ್ ಏನಿದೆ, ಪರ್ಫಾರ್ಮೆನ್ಸ್ ಏನಿದೆ, ಇಂಡಿಕೇಟರ್ಸ್ ಡಿಸೈಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಔಟ್ಪುಟ್ ಏನ್ ಬರುತ್ತೆ? ಈಗ ಇನ್ಪುಟ್ ಎನರ್ಜಿ ಇದೆ, ಮಟೀರಿಯಲ್ ಇದೆ, ಯುಟಿಲಿಟಿ ಇದೆ, ಕಾಂಟ್ರಾಕ್ಟರ್ ಸರ್ವಿಸ್ ಇದೆ. ಥ್ರೋಪುಟ್ಸ್ ಏನಿದೆ, ಡಿಸೈನು, ಇನ್ಸ್ಟಾಲೇಷನ್ ಇವೆಲ್ಲ ಇದೆ. ಔಟ್ಪುಟ್ ಏನ್ ಬರುತ್ತೆ? ಪ್ರೊಸೆಸ್ ಎಮಿಷನ್, ಆಯ್ತಾ? ಏನು ಅದರಿಂದ ಏನು ಗಾಳಿ ಬರ್ತಾ, ಅದರಿಂದ ಏನು ಮಣ್ಣು ಬರ್ತಾ, ಅದರಿಂದ ಏನು ಇವು ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ, ನೀರು, ಗಾಳಿ, ನಿಮ್ಮ ಪರಿಸರದ ಮೇಲೆ, ಅದು. ಟ್ರೇಡ್ ಎಫ್ಲೂಯೆಂಟ್, ಎಮಿಷನ್ಸ್ ಟು ಏರ್, ಅದೇ ಗಾಳಿ ಏನಾದರೂ ಬರ್ತಾ ಇದೆಯಾ. ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್, ಯಾವುದಾದ್ರೂ ನೀರು ವೇಸ್ಟ್ ಅಥವಾ ಸಾಲಿಡ್ ವೇಸ್ಟ್ ಬರ್ತಾ ಇದೆಯಾ. ಏನಾದರೂ ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇದೆಯಾ, ವೈಬ್ರೇಷನ್ ಆಗ್ತಿದೆಯಾ, ಲೈಟ್ ಯಾವ ಥರ ಬರ್ತಾ ಇದೆ, ಡಸ್ಟು, ಲಿಟರು, ಓಡರು, ರೇಡಿಯೇಷನ್, ಇವೆಲ್ಲನ ಸ್ಟಡಿ ಮಾಡೋಕ್ಕೆ, ಇವೆಲ್ಲನ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಕ್ಕೆ ನಾವೇನಂತಂದ್ರೆ OPIs ಯೂಸ್ ಮಾಡ್ತೀವಿ ಇಂಡಿಕೇಟರ್ಸ್ ಅಲ್ಲಿ, ರೈಟ್? ಸೊ ಐ ಥಿಂಕ್ ನಾನು ನಿಮಗೆ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಎರಡಿದೆ ಮೇಜರು, ಮತ್ತು ಮೂರನೇದೊಂದು ನಾವು ಕನ್ಸಿಡರ್ ಮಾಡ್ತೀವಿ. ಕೋಡ್ ಬುಕ್ ಬಂದ್ಬಿಟ್ಟು 14031, ವೆರಿ ವೆರಿ ಇಂಪಾರ್ಟೆಂಟ್, ಶಾರ್ಟ್ ನೋಟ್ಸ್ ಅಲ್ಲಿ ಬರೆದಿಟ್ಕೊಳ್ಳಿ. ಡನ್. ನಾವು ಎಕ್ಸಾಂಪಲ್ ಆಫ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಡಾಟಾ ಮೈಟ್ ಇನ್ಕ್ಲೂಡ್, ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ,
ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಲ್ಲಿ ಅಂದರೆ ರಾ ಮಟೀರಿಯಲ್ ಕನ್ಸ್ಯೂಮ್ಡ್, ಯಾವ್ಯಾವ ರಾ ಮಟೀರಿಯಲ್ನ ಅವ್ರು ಏನಂತಂದ್ರೆ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಯಾವ್ಯಾವ ರಾ ಮಟೀರಿಯಲ್ ಯೂಸ್ ಮಾಡ್ತೀವಿ? ಸಿಮೆಂಟ್ ಯೂಸ್ ಮಾಡ್ತೀವಿ, ಸ್ಯಾಂಡ್ ಯೂಸ್ ಮಾಡ್ತೀವಿ, ಆಮೇಲೆ ಬೇರೆ ಬೇರೆ ಮಟೀರಿಯಲ್ ಎಲ್ಲ ಯೂಸ್ ಮಾಡ್ತೀವಿ ಎಕ್ಸೆಟ್ರಾ, ತುಂಬ ಮಟೀರಿಯಲ್ ಇರುತ್ತೆ. ಸೊ ಅದು ಹಜಾರ್ಡಸ್ ಸಬ್ಸ್ಟೆನ್ಸ್ ಇದೆಯಾ ಅಥವಾ ಚೆನ್ನಾಗಿದೆಯಾ ಅಥವಾ ಏನಾದ್ರು ಎಫೆಕ್ಟ್ ಆಗುತ್ತಾ? ಸೊ ಅದ್ರದ್ದು ಇಂಡಿಕೇಟರು ನಮಗೆ ಬೇಕಾಗುತ್ತೆ. ಕ್ವಾಂಟಿಟೀಸ್ ಆಫ್ ಇಮಿಷನ್ಸ್ ಆ್ಯಂಡ್ ಡಿಸ್ಚಾರ್ಜಸ್ ದಟ್ ಕ್ಯಾನ್ ಹ್ಯಾವ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಮೆಜರ್ಸ್, ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಅದರದ್ದು ಇಂಪ್ಯಾಕ್ಟ್ ಏನಾಗುತ್ತೆ. ಸಿಮೆಂಟಲ್ಲಿ ಏನಿರುತ್ತೆ? ಫ್ಲೈ ಆ್ಯಶ್ ಇರುತ್ತೆ. ಫ್ಲೈ ಆ್ಯಶ್ನ ಯೂಸ್ ಮಾಡ್ದಂಗೆ ನೀವು ಬಿಸಾಡ್ಬಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾಯ್ತಾ? ಅದನ್ನು ನಮಗೆ ಗೊತ್ತಿರಬೇಕು, ಅದನ್ನು ನಾವು ಹೇಳಬೇಕು. ನಂಬರ್ ಆಫ್ ಪೊಲ್ಯೂಟಿಂಗ್ ಇನ್ಸಿಡೆಂಟ್ಸ್ ಆರ್ ಬ್ರೀಚಸ್ ಆಫ್ ಎ ಕಂಪ್ಲೈನ್ಸಸ್ ವಿಚ್ ಅಟ್ರಾಕ್ಟೆಡ್ ಫೈನ್ಸ್, ಡ್ಯಾಮೇಜಸ್ ಆರ್ ಇನ್ಕ್ರೀಸ್ ಕಾಸ್ಟ್ ಆಫ್ ರೆಗ್ಯುಲಾರಿಟಿ ಇನ್ಸ್ಪೆಕ್ಷನ್ಸ್. ಗೊತ್ತಾಯ್ತಾ? ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕಾಗುತ್ತೆ, ರೈಟ್. ಆಮೇಲೆ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ such as waste generated per unit of the production or energy consumption indicators. ಇಂಡಿಕೇಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ವೇಸ್ಟ್ ಎಷ್ಟು ಜನರೇಟ್ ಆಗ್ತದೆ, ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗ್ತದೆ, ರೈಟ್. ಸೊ ಅದರಿಂದ ಏನಾಗುತ್ತೆ, ಒಂದು ರೆಕಾರ್ಡ್ ಇರುತ್ತೆ ನಮ್ಮ ಹತ್ರ, ಎಷ್ಟು ಪ್ರೊಡಕ್ಷನ್ ಆಗ್ತದೆ, ಎಷ್ಟು ಎನರ್ಜಿ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ, ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಡೇಟಾ ಮೈಟ್ ಇನ್ಕ್ಲೂಡ್, ಗೊತ್ತಾಯ್ತಾ? ನೆಕ್ಸ್ಟು ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್. ನೋಡಿ ಬೇರೆ ಬೇರೆ ಇದೆ, ದಯವಿಟ್ಟು ಯಾರು ಸೇಮ್ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಎರಡು ಬೇರೆ ಬೇರೆ ಇದೆ. ಇದು ಯಾವುದು ನಾನು ಹೇಳಿರೋದು ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸು, ಇದು ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸು, ಎರಡು ಬೇರೆ ಬೇರೆ ಇದೆ. ಏನಿದೆ ನೋಡೋಣ. ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್ ಅಬೌಟ್ ದ ಸ್ಟೇಟ್ ಆಫ್ ನ್ಯಾಚುರಲ್ ಎನ್ವೈರ್ಮೆಂಟ್ ದಟ್ ಮೇ ಬಿ ಎಫೆಕ್ಟೆಡ್ ಬೈ ಅನ್ ಆರ್ಗನೈಸೇಷನ್ ಆಕ್ಟಿವಿಟೀಸ್, ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಒಂದು ಕಂಪ್ನಿದು ಏನೇನು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ದು ಆಕ್ಟಿವಿಟೀಸಿಂದ ಎನ್ವೈರ್ಮೆಂಟ್ಗೆ ಏನೇನು ಎಫೆಕ್ಟ್ ಆಗುತ್ತೆ, ಏನೇನು ಆಗೋ ಚಾನ್ಸಸ್ ಇದೆ, ಅದನ್ನೇ ನಾವು ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್ ಅಂತ ಅಂತೀವಿ. ಓಕೆ, ಗೊತ್ತಾಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಲೈನ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ದಿಸ್ ವಿಲ್ ಇನ್ಕ್ಲೂಡ್ ವಾಟ್? ಲೋಕಲ್ ಏರ್ ಯಾವ ಥರ ಇದೆ, ಆಮೇಲೆ ನೀರು ಯಾವ ಥರ ಇದೆ ಕ್ವಾಲಿಟಿದು, ಆಮೇಲೆ ಲ್ಯಾಂಡ್ ಯಾವ ಥರ ಇದೆ, ಏನಾದರೂ ಸಾಯಿಲ್ ಕಂಟ್ಯಾಮಿನೇಟೆಡ್ ಆಗಿದೆಯಾ, ಇವೆಲ್ಲ ನಾವು ಲೋಕಲ್ ಏರಿಯಾ ಏನು ಚೆಕ್ ಮಾಡ್ತೀವಿ ನೋಡಿ, ಅದನ್ನು ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್ ಅಂತ ಅಂತೀವಿ. ಓಕೆ, ಗೊತ್ತಾಯ್ತಾ? ಸೊ ಇದನ್ನು ತಿಳ್ಕೊಳ್ಳಿ. ಓವರಾಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಸ್ಟೇಟ್ ಆಫ್ ದ ಎನ್ವೈರ್ಮೆಂಟ್ ರೆಸ್ಟ್ ಆನ್ ದ ಗೌರ್ಮೆಂಟ್, ಇದು ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ರೆಗ್ಯುಲೇಟರಿ ಏಜೆನ್ಸೀಸ್ ಇರುತ್ತೆ ಬೇರೆ ಬೇರೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅವ್ರೇನು ಮಾಡ್ತಾರೆ, ನಮ್ಮ ಆ ಏರಿಯಾನ ಪ್ರೊಟೆಕ್ಟ್ ಮಾಡ್ತಾರೆ, ಇಂಪ್ರೂವ್ ಮಾಡ್ತಾರೆ, ರೆಗ್ಯುಲಾರಿಟಿ ಕಂಟ್ರೋಲ್ಸು ಇಡ್ತಾರೆ, ಗೊತ್ತಾಯ್ತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ ಏನು ಮಾಡುತ್ತೆ ಅಂದರೆ, ಆ ಯಾವ ಆಕ್ಟಿವಿಟೀಸು ಮತ್ತು ಆಪರೇಷನ್ಸು, ರೈಟ್, ಅದನ್ನು ಇಂಟ್ರ್ಯಾಕ್ಟ್ ಮಾಡುತ್ತೆ, ರೈಟ್. ಇಂಟ್ರ್ಯಾಕ್ಟ್ ಯಾವುದಕ್ಕೆ ಮಾಡುತ್ತೆ ಅಂದರೆ, ಯಾವ ಒಂದು ಆಕ್ಟಿವಿಟಿ ನಮ್ಮ ಒಂದು ಈ ಎನ್ವೈರ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ರೈಟ್, ಆ ಕ್ವಾಲಿಟಿನ ಏನಂತಂದರೆ ಅದು ಐಡೆಂಟಿಫೈ ಮಾಡುತ್ತೆ. ಅದು ಯಾವ ಹೆಲ್ಪಿಂದ? ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ನ ಯೂಸ್ ಮಾಡಿಬಿಟ್ಟು. ಐ ಥಿಂಕ್ ಅರ್ಥ ಆಗಿದೆ. ಸೊ ಕೀ ಫ್ಯಾಕ್ಟರ್ ಏನಿದೆ ಇದರಲ್ಲಿ? ಕೀ ಫ್ಯಾಕ್ಟರ್ ದಟ್ ಎಮಿಷನ್ ಟು ಏರ್, ಆಯಿತಾ? ಗಾಳಿ ಕಲುಷಿತ ಆಗೋದು, ಯಾವುದೇ ಒಂದು ಅಂದರೆ ನೀರಿಗೆ ಏನಂತಂದರೆ ವೇಸ್ಟ್ನ ಡಿಸ್ಚಾರ್ಜ್ ಮಾಡೋದು, ರೆಗ್ಯುಲಾರಿಟಿ ಕಂಪ್ಲೈನ್ಸಸ್, ಅಲ್ಲಿ ರೆಗ್ಯುಲಾರಿಟಿ ಇರಬೇಕು ಮತ್ತು ಯಾವುದೇ ಆಗದಂಗೆ ನೋಡ್ಕೋಬೇಕು. ಬಟ್ an organization may also carry out the operations or activities that interact in other ways should be included the performance evaluation. ಗೊತ್ತಾಯ್ತಾ? ಅವ್ರ ಮನಸ್ಸು ಬಂದಂಗೆ ಮಾಡೋಕ್ಕೆ ನಡೆಯೋದಿಲ್ಲ. ಯಾವುದು ನಾವು ಹೇಳಿರ್ತೀವಿ ಅದರ ಪ್ರಕಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನಡಿಬೇಕಾಗುತ್ತೆ. ಗೊತ್ತಾಯ್ತಾ? ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಏನೇನು ಇರುತ್ತೆ ನೋಡಿ, ತುಂಬ ನಾವು ಏನಂತಂದರೆ ಈ ಒಂದು ಕ್ಲಾಸಸ್ ಮಾಡೋಕ್ಕೆ ಏನಂತಂದರೆ ತುಂಬ ಕಷ್ಟಪಟ್ಟು ನಾನು ಏನಂತಂದರೆ ನಿಮಗೆಗೋಸ್ಕರ ಕಂಟೆಂಟ್ ತೊಗೊಂಡು ಬರ್ತಾ ಇದ್ದೀನಿ. ಐ ಥಿಂಕ್ ಪೇಯ್ಡ್ ವರ್ಷನ್ ಅವರು, ರೈಟ್, ಪೇಯ್ಡ್ ವರ್ಷನ್ ಅವರು ನಿಮಗೆ ಇಷ್ಟು ಚೆನ್ನಾಗಿ ಕಂಟೆಂಟ್ ಕೊಡೋದಿಲ್ಲ, ಅದನ್ನು ನಾನು ಕೊಡ್ತಾ ಇದ್ದೀನಿ, ರೈಟ್. ಸೊ ದಯವಿಟ್ಟು ಇದರದ್ದು ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ನನ್ನ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ನನಗೆ ಬೇಡ ಅನ್ನೋದು. ಬಟ್ ಈ ಒಂದು ಕ್ಲಾಸಸ್ನ ನೀವು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ ದಯವಿಟ್ಟು ನೀವು ಎಲ್ಲರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಲ್ಪ್ ಆಗ್ತಿದೆ ಅಂತ. ಓಕೆ, ಸೊ ಬನ್ನಿ ಏನಿದೆ ನೋಡೋಣ. ಮಧ್ಯೆ ನಿಮಗೆ ಮಾತಾಡಬೇಕಾಗುತ್ತೆ, ಇಲ್ಲಾಂದರೆ ಮಲ್ಕೊಂಡು ಬಿಡ್ತೀರಾ, ಗೊತ್ತಾಯ್ತಾ? ರೈಟ್.
ಸೊ ECIs ಮೈಟ್ ಇನ್ಕ್ಲೂಡ್. ECIs ಅಂದ್ರೆ ಏನು? ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್. ಅದರಲ್ಲಿ ಏನು ಮಾಡ್ತೀವಿ? ಏರ್ ಕ್ವಾಲಿಟಿ ಅಂತ ತಗೊಂಡ್ರೆ ಸೊ ಏನು ಬರುತ್ತೆ? ಪೊಲ್ಯೂಟಿಂಗ್, ನಾನ್ ಪೊಲ್ಯೂಟಿಂಗ್ ಓಡರ್ಸು ದಟ್ ಕ್ಯಾನ್ ಕಾಸ್ ನಾಯ್ಸಸ್ ಟು ಲೋಕಲ್ ರೆಸಿಡೆನ್ಷಿಯಲ್ ಏರಿಯಾಸ್. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ ಗಾಳಿ ಕಲುಷಿತ ಆಗ್ತಾ ಇದೆಯಾ ಇಲ್ವಾ ಅದನ್ನ ಚೆಕ್ ಮಾಡೋದು. ಆಗ್ತಾ ಇದೆ ಅಂದರೆ ಅದನ್ನ ರೆಮಿಡೀಸ್ ಏನಿದೆ ಅದನ್ನು ನಾವು ತಗೊಳ್ಬೇಕಾಗುತ್ತೆ. ವಾಟರ್ ಕಂಡೀಷನ್ಸು ಸರ್ಫೇಸ್ ಯಾವ್ಯಾವ್ದಿದೆ, ಸಬ್ ಸರ್ಫೇಸ್ ಯಾವ್ಯಾವ್ದಿದೆ, ಎಲ್ಲಿಂದ ವಾಟರ್ ರಿಲೀಸ್ ಮಾಡ್ತಾ ಇದ್ದಾರೆ, ಯಾವ ಒಂದು ವಾಟರ್ ಸ್ಟ್ರೀಮ್ಗೆ ಅದು ಜಾಯಿನ್ ಆಗ್ತಾ ಇದೆ, ಅದರಿಂದ ಎಷ್ಟು ಎಫೆಕ್ಟ್ ಆಗ್ತದೆ ಅದನ್ನು ನಾವೆಲ್ಲ ನೋಡಬೇಕಾಗುತ್ತೆ. ಅದೇ ವಾಟರ್ ಕಂಡೀಷನ್. ಸೊ ಲೋಕಲ್ ವಾಟರ್ ರಿಸೋರ್ಸಸ್ ಸೂಟಬಲ್ ಫಾರ್ ದ ಆಪರೇಷನಲ್ ಯೂಸ್, ಅದು ಯೂಸ್ ಮಾಡಂಗೆ ಇದೆಯಾ ಇಲ್ವಾ ಇದನ್ನು ನೋಡಿ ಚೆಕ್ ಮಾಡಬೇಕು. ಎನಫ್ ವಾಟರ್ ರಿಸೋರ್ಸ್ ಫಾರ್ ದ ಫ್ಯೂಚರ್ ಬಿಸ್ನೆಸ್ ನೀಡ್ಸ್, ಫ್ಯೂಚರಲ್ಲಿ ಆಗೋ ಬಿಸ್ನೆಸ್ನ ಎಕ್ಸ್ಪೆನ್ಷನ್ನ ಬೇಕಾಗಿರೋ ನೀರ್ದು ಅವೈಲಬಿಲಿಟಿ ಇದೆಯಾ ಇಲ್ವಾ ರಿಸೋರ್ಸಸ್ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ಬಂದಾಗ ಯಾವುದೇ ಒಂದು ಆಕ್ಟಿವಿಟಿಯಿಂದ ಡಿಗ್ರೇಡ್ ಸಾಯಿಲ್ ಕಂಡೀಷನ್ ಈಕ್ವಲಿ, ಆ ಸಾಯಿಲ್ ಕಂಡೀಷನ್ ಚೆನ್ನಾಗಿದೆಯಾ ಇಲ್ವಾ, ಅಪಾರ್ಚುನಿಟೀಸ್ ಇದೆಯಾ ಇಲ್ವಾ, ಲೋಕಲ್ ಬಯೋಡೈವರ್ಸಿಟಿ ಪ್ಲಾಂಟಿಂಗ್ ಟ್ರೀಸ್ ಫಾರ್ ಎಕ್ಸಾಂಪಲ್. ಗೊತ್ತಾಯ್ತಾ? ಲೋಕಲ್ ಬಯೋಡೈವರ್ಸಿಟಿ ಅಂದರೆ ಗಾರ್ಡನ್ಸು, ಗಿಡಗಳ ಮರಗಳನ್ನ ಹಚ್ಬಿಟ್ಟು ನಾವು ನೇಚರ್ಗೆ ಒಂದು ಹೆಲ್ಪ್ ಮಾಡೋಕೆ ಬರುತ್ತಾ ಇಲ್ವಾ, ಇದನ್ನ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ರಿಪೋರ್ಟಲ್ಲಿ. ನೆಕ್ಸ್ಟ್, ಬೈ ಮಾನಿಟರಿಂಗ್ ಅಂಡ್ ಮೆಜರಿಂಗ್ EPEs ಆಲ್ 3 ಕ್ಯಾಟಗರೀಸ್ ಡಿಸ್ಕ್ರೈಬ್ಡ್ ಅಬೋವ್. ಆಯ್ತಾ? ಇವು 3 ಕ್ಯಾಟಗರಿ, ಏರ್, ವಾಟರ್, ಲ್ಯಾಂಡ್. ಆಯ್ತಾ? ಆರ್ಗನೈಸೇಷನ್ ಕ್ಯಾನ್ ಐಡೆಂಟಿಫೈ ದೋಸ್ ಆಕ್ಟಿವಿಟೀಸ್ ಓವರ್ ವಿಚ್ ಇಟ್ ಹ್ಯಾಸ್ ಅ ಕಂಟ್ರೋಲ್ ಆರ್ ಇನ್ಫ್ಲುಯೆನ್ಸ್ ಅಂಡ್ ಸೆಟ್ ಇಂಪ್ರೂವ್ಮೆಂಟ್ ಪ್ರಯಾರಿಟೀಸ್ ಅಕಾರ್ಡಿಂಗ್ಲಿ. ಅಂದರೆ ಏರ್, ವಾಟರ್, ಲ್ಯಾಂಡ್ ಇವು ಮೂರರದು ಪ್ರಿಯಾರಿಟೀಸ್ ನೋಡ್ಕೊಂಡ್ಬಿಟ್ಟು ಅದ್ರದ್ದು ಏನು ಪ್ರೊಬಬಿಲಿಟಿ ಇದೆ ಅದನ್ನು ನೋಡಿಬಿಟ್ಟು ನಾವು ಸೆಟ್ ಮಾಡಬೇಕಾಗುತ್ತೆ. ಓಕೆ, ಡನ್. ನಾವು ಸೊ ಇದು ಒಂದು ಟಾಪಿಕ್ ಗೊತ್ತಾಯ್ತು ಅಂತ ಅನ್ಕೋತೀನಿ, ಕಂಡೀಷನಲ್ ಇಂಡಿಕೇಟರ್ಸ್. ಈಗ ಎನ್ವೈರ್ಮೆಂಟಲ್ ಬೆಂಚ್ ಮಾರ್ಕಿಂಗ್. ಎನ್ವೈರ್ಮೆಂಟಲ್ ಬೆಂಚ್ ಮಾರ್ಕಿಂಗ್ ಅಂದ್ರೆ ಏನು ಬನ್ನಿ ನೋಡೋಣ. ಎನ್ವೈರ್ಮೆಂಟಲ್ ಬೆಂಚ್ ಮಾರ್ಕಿಂಗ್ ಈಸ್ ಎನ್ ಬಿಸ್ನೆಸ್ ಟೂಲ್. ಇದೊಂದು ಬಿಸ್ನೆಸ್ ಟೂಲ್ ಇದೆ that helps companies to evaluate their environmental performance and identify operating practices that contribute to superior performance. ಸರ್ ಎಲ್ಲ ಆನ್ಸರ್ ಸೇಮ್ ಇದೆ, ನೀವು ಹೇಳ್ತಾ ಇರೋದು ಎಲ್ಲ ಆನ್ಸರ್ ಸೇಮ್ ಇದೆ. ಅಲ್ಲ, ಸೇಮ್ ಇಲ್ಲ, ಲೈಟ್ ಚೇಂಜಸ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ. ಗೊತ್ತಾಯ್ತಾ? ಈಗ ಇಲ್ಲೇ ನೋಡಿ, ಇದೇನಿದೆ ಎನ್ವೈರ್ಮೆಂಟಲ್ ಕಂಡೀಷನ್ ಇಂಡಿಕೇಟರ್ಸ್. ಇಲ್ಲಿ ಏನು ಮಾಡ್ತಾರೆ, ಒಂದು ಆರ್ಗನೈಸೇಷನ್ದು ಪ್ರಾಡಕ್ಟ್ದು ಎನ್ವೈರ್ಮೆಂಟ್ ಮೇಲೆ ಏನು ಎಫೆಕ್ಟ್ ಆಗ್ತದೆ ಅದು ಚೆಕ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಯಾವುದು ಓದ್ವಿ, ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಆಯ್ತಾ? ಅದರಲ್ಲಿ ಆಪರೇಷನಲ್ ಮ್ಯಾನೇಜ್ಮೆಂಟು. ಆಮೇಲೆ ಇಲ್ಲಿ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಓಕೆ, ಕನ್ಫ್ಯೂಷನ್ ಬೇಡ. ಏನಿದೆ ಇದ್ರದ್ದು ಇವ್ಯಾಲ್ಯೂಯೇಷನ್ ಅಂತಂದರೆ ಇಂಟರ್ನಲ್ ಪ್ರೋಸೆಸ್ ಏನಿದೆ ಅದ್ರ ಮೇಲೆ ರಿಲಯಬಲ್ ಇದೆಯಾ ಇಲ್ವಾ ಇಂಡಿಕೇಟರ್ಸ್ನ ನೋಡಿಬಿಟ್ಟು ನಾವು ಮಾಡ್ತೀವಿ. ಗೊತ್ತಾಯ್ತಾ? ಈ ಥರ ಒಂದಕ್ಕೊಂದು ಲಿಂಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಬೆಂಚ್ ಮಾರ್ಕಿಂಗ್ ಅಂದ್ರೆ ಏನು? ಎನ್ವೈರ್ಮೆಂಟಲ್ ಬೆಂಚ್ ಮಾರ್ಕಿಂಗ್ ಅಂದರೆ ಒಂದು ಕಂಪನಿ ಇದೆ, ಆಯ್ತಾ? ಆ ಟೂಲ್ ಇದೆ, ಬಿಸ್ನೆಸ್ ಟೂಲ್ ಇದೆ ಒಂದು, ರೈಟ್? ಅದು ಏನು ಮಾಡುತ್ತೆ, ಎನ್ವೈರ್ಮೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಆಪರೇಟಿಂಗ್ ಪ್ರಾಕ್ಟೀಸಸ್, ಏನು ಆಪರೇಟಿಂಗ್ ಪ್ರಾಕ್ಟೀಸಸ್ ಅದು ಫಾಲೋ ಮಾಡ್ತಾ ಇದೆ ಆ್ಯಂಡ್ ಕಂಟ್ರಿಬ್ಯೂಟ್ ಟು ದ ಸುಪೀರಿಯರ್ ಪರ್ಫಾರ್ಮೆನ್ಸ್, ಅದನ್ನು ಇಂಪ್ರೂವ್ ಮಾಡೋದು ಯಾವ ಥರ ಅಂತ ನೋಡುತ್ತೆ. ಅದೇ ಎನ್ವೈರ್ಮೆಂಟಲ್ ಬೆಂಚ್ ಮಾರ್ಕಿಂಗ್. ಈಗ ಬೇರೆ ಬೇರೆ ಕಂಪನಿಗಳು ಏನು ಮಾಡುತ್ತೆ ಅಂದರೆ ಬೆಂಚ್ ಮಾರ್ಕಿಂಗ್ ಸ್ಟಡೀಸ್ ಮಾಡುತ್ತೆ, ರೈಟ್? ಯಾಕೆ ಮಾಡುತ್ತೆ ಅಂತಂದರೆ ಟು ಐಡೆಂಟಿಫೈ ದ ವರ್ಕ್ ಪ್ರೋಸೆಸ್, ಯಾವ ಥರ ವರ್ಕ್ ಪ್ರೋಸೆಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ TCS ಕಂಪನಿ ಇದೆ, ಆ ಕಂಪನಿಯಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ವರ್ಕ್ ಫ್ಲೋ ಏನಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಅವರು ಬೆಂಚ್ ಮಾರ್ಕಿಂಗ್ ಮಾಡಿಸ್ಬೋದು. ಗೊತ್ತಾಯ್ತಾ? ದಟ್ ಇನ್ಫ್ಲುಯೆನ್ಸ್ ದ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಆಫ್ ದೇರ್ ಆರ್ಗನೈಸೇಷನ್. ಆ ಎನ್ವೈರ್ಮೆಂಟ್ಗೆ ಅದು ಎಷ್ಟು ಹೆಲ್ಪ್ಫುಲ್ ಇದೆ, ಎಲ್ಲಿ ಕಿರುತ್ತಾ ಸರ್ ಇದ್ದೇ ಇರುತ್ತೆ, ಹೇಳ್ತೀನಿ. ಸೊ ಆರ್ಗನೈಸೇಷನ್ ಆರ್ ಅವೇರ್ ದಟ್ ದೇರ್ ಆಪರೇಷನ್ಸ್ ಮೇ ಹ್ಯಾವ್ ಡಿಟರ್ಮಿನೆಂಟಲ್ ಮಿಟಿಗೇಟಿಂಗ್, ಡಿಟರ್ಮಿನೆಂಟಲ್ ಅಂತಂದರೆ ಐಡೆಂಟಿಫೈ ಮಾಡೋಕೆ ಈಸಿ, ಮಿಟಿಗೇಟಿಂಗ್ ಆರ್ ಈವನ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಎನ್ವೈರ್ಮೆಂಟ್ ಡಿಪೆಂಡಿಂಗ್ ಅಪಾನ್ ಹೌ ದ ಪ್ರಾಕ್ಟೀಸಸ್ ಆರ್ ಇಂಪ್ಲಿಮೆಂಟೆಡ್. ಒಂದು ಆರ್ಗನೈಸೇಷನ್ ಇದೆ TCS, ಅವರು ಒಂದು ಫಾಲೋ ಮಾಡ್ತಾ ಇದ್ದಾರೆ, ಅದರಿಂದ ಪಾಸಿಟಿವ್ ಏನು ಎಫೆಕ್ಟ್ ಆಗ್ತಾ ಇದೆ ಅದು ನೋಡೋದು ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಅದೇ ಬೆಂಚ್ ಮಾರ್ಕಿಂಗ್ ಅಂತೀವಿ. ದ ಇಂಪ್ಯಾಕ್ಟ್ ಆಫ್ ದ ಪ್ರೋಸೆಸ್ ಕ್ಯಾನ್ ಬಿ ಕ್ವಾಂಟಿಫೈಡ್ ಅಂಡ್ ದಸ್ ಯೂಸ್ ಆಸ್ ಅ ಸ್ಟ್ಯಾಟಿಕ್ ಟು ಇವ್ಯಾಲ್ಯೂಯೇಟ್ ದ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕಾಂಪಿಟೇಟಿವ್ ಸ್ಟ್ಯಾಂಡಿಂಗ್ ಇನ್ ದ ಇಂಡಸ್ಟ್ರಿ. ಅಂದರೆ ಇಂಡಸ್ಟ್ರಿಯಲ್ಲಿ ಅದು ಚೆನ್ನಾಗಿರಬೇಕು, ಎಫೆಕ್ಟ್ ಆಗ್ದಂಗೆ ಇರಬೇಕು, ಮತ್ತು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರಬೇಕು.
ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಅವೇರ್ನೆಸ್ಸು ಆ್ಯಂಡ್ ಇಂಟ್ರೆಸ್ಟ್ ಇನ್ ದ ಕಾಂಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ಮೇಕ್ ಟು ದ ಕ್ಲೈಮೇಟ್ ಚೇಂಜ್ ಆ್ಯಂಡ್ ರಿಸ್ಕ್ ಆಫ್ ಎ ವೇರಿಯಬಲ್ ಕ್ಲೈಮೇಟ್. ಗೊತ್ತಾಯ್ತಾ? ಸೊ ಇದೊಂದು ಎಕ್ಸಾಂಪಲ್ ಇದೆ. ಈಗ ಒಂದು ಜನರಲ್ ಅಪ್ರೋಚ್ ಏನಿದೆ, ಒಂದು ನಿಮಿಷ, ರೈಟ್. ಜನರಲ್ ಅಪ್ರೋಚ್ ಟು ಎನ್ ಎನ್ವೈರ್ಮೆಂಟಲ್ ಬೆಂಚ್ ಮಾರ್ಕಿಂಗ್ ಸ್ಟಡಿ ಈಸ್ ಆಸ್ ಫಾಲೋಸ್. ಅಂದರೆ ಒಂದು ಫ್ಲೋ ಏನಿರುತ್ತೆ, ಫಸ್ಟ್ ಏನು ಮಾಡ್ತಾರೆ, ಪ್ರಾಬ್ಲಮ್ನ ಡಿಫೈನ್ ಮಾಡ್ತೀವಿ, ರೈಟ್. ಏನು ಮಾಡ್ತೀವಿ ಅಂದರೆ ಎಸ್ಟಾಬ್ಲಿಷಿಂಗ್ ದ ಪ್ರಾಕ್ಟೀಸ್ ಆಸ್ ಬೆಸ್ಟ್ ಆಸ್ ಇನ್ ದ ಕ್ಲಾಸ್. ಎಷ್ಟು ಚೆನ್ನಾಗಿ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು ಅಷ್ಟು ಚೆನ್ನಾಗಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಏನು ಒಂದು ಅಪ್ರೋಚ್ನ. ಆಮೇಲೆ ಪರ್ಫಾರ್ಮೆನ್ಸ್ ಮ್ಯಾಟ್ರಿಸಸ್ ಕ್ರಿಯೇಟೆಡ್ ದಟ್ ಅಡ್ರೆಸಸ್ ದ ಏರಿಯಾಸ್ ಆಫ್ ಎ ಸ್ಪೆಸಿಫಿಕ್ ಇಂಟ್ರೆಸ್ಟ್ ಆ್ಯಂಡ್ ಅಲೋ ಫಾರ್ ದ ಕಂಪ್ಯಾರಿಸನ್ ಅಕ್ರಾಸ್ ದ ಫರ್ಮ್ಸ್. ಅಂದರೆ ಇಲ್ಲಿ ನೋಡಿ, ಇಂಟ್ರೆಸ್ಟ್ ಏನಿದೆ ಅದಾದಮೇಲೆ ಕಂಪ್ಯಾರಿಸನ್ ಬೇರೆ ಜೊತೆ ಮಾಡಬೇಕು. ಫಸ್ಟ್ ಏನು ಮಾಡಿದ್ವಿ, ಒಂದು ಪ್ರಾಕ್ಟೀಸ್ನ ಇಂಪ್ಲಿಮೆಂಟ್ ಮಾಡಿದ್ವಿ, ಕ್ರೈಟೇರಿಯಾನ ಫಿಕ್ಸ್ ಮಾಡಿದ್ವಿ, ಅದಾದಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ವಿ, ಅದಾದಮೇಲೆ ಅವೆರಡಕ್ಕೂ ಇದೊಂದು ಪ್ರಾಡಕ್ಟು ಇದು TCS ಇದು ಟೆಕ್ ಮಹೀಂದ್ರ ಕಂಪ್ಯಾರಿಸನ್ ಮಾಡೋದು, ರೈಟ್. ಸೊ ಕಂಪ್ಯಾರಿಸನ್ ಮಾಡಿದ್ರೆ ತಾನೇ ಗೊತ್ತಾಗೋದು. ರಿಸರ್ಚ್ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಆ್ಯಂಡ್ ಟ್ರೆಂಡ್ಸ್ ಇನ್ಕ್ಲೂಡಿಂಗ್ ಕಲೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ದ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡೇಟಾ ಆನ್ ದ ಪಾಲಿಸೀಸ್, ಆ್ಯಕ್ಷನ್ಸ್, ಸಕ್ಸಸ್, ಫೇಲ್ಯೂರ್ಸ್ ಆಫ್ ದ ಇಂಡಸ್ಟ್ರಿ ಪೀರ್ಸ್. ಅಂದರೆ ಇವೆರಡೂ ಕಂಪ್ಯಾರಿಸನ್ ಏನೇನು ಮಾಡಬೇಕಂದ್ರೆ ಪಾಲಿಸೀಸು, ಆ್ಯಕ್ಷನ್ಸು, ಸಕ್ಸಸ್ಸು, ಫೇಲ್ಯೂರ್ಸು, ಅದು ಯಾವ್ಯಾವ ಥರ ಇಂಡಸ್ಟ್ರಿಯಲ್ಲಿ ಎಫೆಕ್ಟ್ ಆಗಿದೆ, ಕ್ವಾಂಟಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಎರಡೂರಲ್ಲೂ. ಗೊತ್ತಾಗ್ತಿದೆಯಲ್ಲ? ಸೊ ಅದನ್ನು ನಾವೇನಂತಂದರೆ ಐಡೆಂಟಿಫೈ ಮಾಡೋಕ್ಕೆ ಮಾಡುತ್ತೆ ಇದು ಹೆಲ್ಪು. Individual organization for the study based upon the specific criteria that position the organization as a leaders in the industry. Example, environmental indices, sustainability report measures, industry awards. ಗೊತ್ತಾಯ್ತಾ? ಅಂದರೆ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಾರು ಚೆನ್ನಾಗಿ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡೋದು. ಓಕೆ. Overall performance of the individual organization include the analysis relative to the matrices, develop the rankings to identify best in class. ಚೆನ್ನಾಗಿ ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡೋದು. ಆಮೇಲೆ ಪರ್ಫಾರ್ಮ್ ಎ ಗ್ಯಾಪ್ ಅನಾಲಿಸಿಸ್ ಟು ಹೈಲೈಟ್ ಎನ್ ಆರ್ಗನೈಸೇಷನ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಈಗ ಫಸ್ಟ್ ಯಾವ್ದು ಬಂದಿದೆ, TCS ಬಂದಿದೆ, ಅವ್ರಿಗೆ ನಾವು ಪ್ರೈಸ್ ಕೊಟ್ಟಿವೆ. ಬಟ್ ಟೆಕ್ ಮಹೀಂದ್ರ ಯಾಕೆ ಬಂದಿಲ್ಲ, ಎಲ್ಲಿ ಅವ್ರ ಟೆಕ್ನಾಲಜಿ ಗ್ಯಾಪ್ ಆಗಿದೆ, ಏನಾಗಿದೆ, ಸೊ ಆ ಥರ ಐಡೆಂಟಿಫೈ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಅದೇ ನಾವು ಬೆಂಚ್ ಮಾರ್ಕಿಂಗಲ್ಲಿ ಮಾಡ್ತೀವಿ. ಓಕೆ. ಸೊ ಪ್ರೊವೈಡ್ ದ ಟಾರ್ಗೆಟೆಡ್ ರಿಕಮೆಂಡೇಶನ್ಸ್ ಫಾರ್ ಕಟ್ಟಿಂಗ್ ಎಡ್ಜ್ ಪ್ರಾಜೆಕ್ಟ್ಸ್, ಪಾಲಿಸೀಸ್, ಇನಿಷಿಯೇಟಿವ್ಸ್ ದಟ್ ಅಲೋ ದ ಆರ್ಗನೈಸೇಷನ್ ಟು ಮ್ಯಾಕ್ಸಿಮೈಸ್ ದ ಆಪರೇಷನಲ್ ಎಫಿಷಿಯನ್ಸಿ, ಇಂಪ್ರೂವ್ ದ ಎನ್ವೈರ್ಮೆಂಟಲ್ ಕ್ವಾಲಿಟಿ. ಅಂದರೆ ಓವರಾಲ್ ಇಂಪ್ರೂವ್ ಯಾವ ಥರ ಆಗುತ್ತೆ ಅದನ್ನು ನಾವು ಬೆಂಚ್ ಮಾರ್ಕಿಂಗ್ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಗೊತ್ತಾಯ್ತಾ? ತುಂಬ ಸಿಂಪಲ್ ಇದೆ. ಆರಾಮಾಗಿ ಒಂದು ಸ್ಟೋರಿ ಕೇಳ್ತಾ ಇದ್ರೆ ಅಂತ ಕೇಳಿಬಿಟ್ಟು ಒಂದೆರಡು ಪಾಯಿಂಟ್ ಎಷ್ಟು ಗೊತ್ತಾಗುತ್ತೆ ಅದನ್ನು ನೀವು ಶಾರ್ಟ್ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ, ರೈಟ್. ನೆಕ್ಸ್ಟ್, ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಆರ್ ವರ್ಸಸ್ ಅಂತಲೂ ಬರ್ಬೋದು. ಇದರಲ್ಲಿ ನಿಮ್ಮ ಸಿಲೆಬಸಲ್ಲಿ ವರ್ಸಸ್ ಅಂತ ಬಂದಿದೆ. ಪೊಲ್ಯೂಷನ್ ಪ್ರಿವೆನ್ಷನ್ ಮತ್ತು ಪೊಲ್ಯೂಷನ್ ಕಂಟ್ರೋಲಲ್ಲಿ CPCB ಅಂತ ಬರುತ್ತೆ. ವೆರಿ ವೆರಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫ್ ಇಂಡಿಯಾ ಈಸ್ ಆನ್ ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, MEFCC, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಬಟ್ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಬರುತ್ತೆ, ಅದು ಯಾವುದಿದೆ, CPCB. ಸೊ ಈಗ ಈ CPCB ಏನು ಕೆಲಸ ಮಾಡುತ್ತೆ ನೋಡೋಣ. 1974 ಇದು ಎಸ್ಟಾಬ್ಲಿಷ್ ಆಗಿತ್ತು ಅಂಡರ್ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್. ಆಯ್ತಾ? ಸೊ ಆ್ಯಕ್ಟ್ 1974 ಬಂದಿತ್ತು ಫಸ್ಟು. ಸೊ CPCB is also entrusted with the powers and functions under the Air Prevention Control Act 1981. ಗಾಳಿ ಮತ್ತು ನೀರಿದ್ದು ಎರಡರದು ಬೇರೆ ಬೇರೆ ಬಂದಿತ್ತು. 74 ಒಂದು ಬಂದಿತ್ತು, 81 ಒಂದು ಬಂದಿದೆ. ಸೊ ಇದು ಏನು ಮಾಡುತ್ತೆ CPCB ನೋಡೋಣ. ಸೊ ಇಟ್ ಸರ್ವ್ಸ್ ಆಸ್ ಅ ಫೀಲ್ಡ್ ಫಾರ್ಮೇಷನ್ ಆ್ಯಂಡ್ ಆಲ್ಸೋ ಪ್ರೊವೈಡ್ಸ್ technical service to the Ministry of Environment and Forest under provision of the Environmental Protection Act 1986. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. 1974 ಏನು ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಪೊಲ್ಯೂಷನ್ ಆ್ಯಕ್ಟ್ ಬಂದಿತ್ತು. 81 ಏರ್ದು ಬಂತು. 86 ಯಾವ್ದು ಬಂತು ಅಂತಂದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅಂಡರ್ ಪ್ರೊವಿಷನ್ ಆಫ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986.
ಸಾರಿ ಆಯ್ತಾ. ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಇಟ್ ಕೋಆರ್ಡಿನೇಟ್ಸ್ ದ ಆಕ್ಟಿವಿಟೀಸ್ ಆಫ್ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಬೈ ಪ್ರೊವೈಡಿಂಗ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂಡ್ ಗೈಡೆನ್ಸ್ ಅಂಡ್ ಆಲ್ಸೋ ರಿಸಾಲ್ವ್ಸ್ ದ ಡಿಸ್ಪ್ಯೂಟ್ ಅಮಾಂಗ್ ದೆಮ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಇವಾಗ ಕಾವೇರಿ ನೀರ್ದು ಎಷ್ಟು ಪ್ರಾಬ್ಲಮ್ ನಡೀತಾ ಇದೆ ಆಯ್ತಾ. ಸೊ ಈ ಥರದ್ದು ಏನು ಮೇಜರ್ ಪ್ರಾಬ್ಲಮ್ ಇರುತ್ತೆ ಸ್ಟೇಟ್ಸ್ ಬಿಟ್ವೀನ್ ಸ್ಟೇಟ್ಸು, ಆವಾಗ ಇದು ಒಂದು ಏನಂತಂದರೆ ಆರ್ಬಿಟ್ರೇಟರ್ ಟೈಪ್ ಏನಂತಂದರೆ ಯೂಸ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಅನ್ ಅಪೆಕ್ಸ್ ಆರ್ಗನೈಸೇಷನ್ ಇನ್ ದ ಕಂಟ್ರಿ ಇನ್ ದ ಫೀಲ್ಡ್ ಆಫ್ ಪೊಲ್ಯೂಷನ್ ಕಂಟ್ರೋಲ್. ಗೊತ್ತಾಯ್ತಾ, CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಸ್ ಅ ಟೆಕ್ನಿಕಲ್ ವಿಂಗ್ ಆಫ್ MOEFCC. MOEFCC ಅಂದರೆ ಯಾವುದು? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್. ಡನ್, ಗೊತ್ತಾಯ್ತಾ? ಇದು CPCB. ಈಗ CPCB ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋಣ. ಇದ್ರ ಹೆಡ್ ಆಫೀಸ್ ಎಲ್ಲಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನ್ಯೂ ದೆಹಲಿಯಲ್ಲಿದೆ. ವಿತ್ 7 ಝೋನಲ್ ಆಫೀಸ್, 5 ಲ್ಯಾಬ್ರೋಟರೀಸ್, 5 ಲ್ಯಾಬ್ರೋಟರಿ ಇದೆ, 7 ಝೋನಲ್ ಆಫೀಸಸ್ ಇದೆ. ದ ಬೋರ್ಡ್ ಕಂಡಕ್ಟ್ ಎನ್ವೈರನ್ಮೆಂಟಲ್ ಅಸೆಸ್ಮೆಂಟ್ ಅಂಡ್ ರಿಸರ್ಚ್. ಎನ್ವೈರನ್ಮೆಂಟ್ ಅಸಿಸ್ಟೆಂಟ್ ಮತ್ತೆ ರಿಸರ್ಚ್ ಮಾಡಿಕೊಡುತ್ತೆ. ಸೊ ಇದು ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂಡರ್ ಅ ವೆರೈಟಿ ಆಫ್ ಎನ್ವೈರನ್ಮೆಂಟಲ್ ಲಾಸ್. ಎನ್ವೈರನ್ಮೆಂಟಲ್ ಲಾಸ್ನ ಇಂಪ್ಲಿಮೆಂಟ್ ಮಾಡೋಕೆ ಇದೊಂದು ಬಾಡಿ ಏನಂತಾರೆ ಫಾರ್ಮ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟು. ಸೊ ಇದರಿಂದನೇ ನಮಗೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರುತ್ತೆ, ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಸ್ಟೇಟ್ ಗೌರ್ಮೆಂಟ್. ಸೊ ಇನ್ ಕನ್ಸಲ್ಟೇಷನ್ ವಿತ್ ದ ಝೋನಲ್ ಆಫೀಸರ್ಸ್, ಟ್ರೈಬಲ್ ಆ್ಯಂಡ್ ಲೋಕಲ್ ಗೌರ್ಮೆಂಟ್ಸ್. ಸೆಂಟ್ರ್ ಇಂದ ಸ್ಟೇಟ್, ಸ್ಟೇಟ್ ಇಂದ ಡಿಸ್ಟಿಕ್, ಡಿಸ್ಟಿಕ್ ಇಂದ ವಿಲೇಜಸ್, ವಿಲೇಜಸ್ ಇಂದ ಎಲ್ಲ ಊರುಗಳಿಗೂ ಹೋಗುತ್ತೆ. ಸೊ ಇಟ್ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಕಂಡಕ್ಟ್ ಮಾನಿಟರಿಂಗ್ ಆಫ್ ವಾಟರ್ ಅಂಡ್ ಏರ್ ಕ್ವಾಲಿಟಿ ಅಂಡ್ ಮೇಂಟೈನ್ಸ್ ದ ಮಾನಿಟರಿಂಗ್ ಡಾಟಾ. Agency also works with the industries and all levels of the government in wide variety of the voluntary pollution. ಗೊತ್ತಾಯ್ತಾ, central government to prevent and control the water and air pollution. So it also advises the government of union territories or industrial and other sources of water and air pollution. ಅವ್ರಿಗೆ ಇದು ಏನಂತಂದ್ರೆ ಪ್ರಿವೆಂಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸೊ ಕೌಂಟರ್ ಪಾರ್ಟ್ಸ್ ಏನು ಮಾಡುತ್ತೆ, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಇದು ಏನಂತಂದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ, ಅವ್ರ ಜೊತೆ ಏನಂತಂದ್ರೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಇದು ಅವ್ರಿಗೆ ಅದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ, ರೈಟ್. ಸೊ ಅದನ್ನ ಅವರು ಫಾಲೋ ಮಾಡಬೇಕಾಗುತ್ತೆ. ಈಗ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ CPCB ಫಂಕ್ಷನ್ಸ್ ನೋಡೋಣ, ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಯಾರು ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ. ಫಂಕ್ಷನ್ಸ್ ಆಫ್ CPCB ಕಮ್ಸ್ ಅಂಡರ್ ಬೋತ್ ನ್ಯಾಷನಲ್ ಲೆವೆಲ್ ಅಂಡ್ ಸ್ಟೇಟ್ ಬೋರ್ಡ್ ಆರ್ ಎ ಯೂನಿಯನ್ ಟೆರಿಟರಿ, ರೈಟ್. So CPCB under Water Prevention Control Act 1974, Air Prevention Control Act 1981. So you ಏನು ಪ್ರಮೋಟ್ ಮಾಡಿದೆ ಅಂದರೆ ಕ್ಲೀನ್ನೆಸ್ ಆಫ್ ದಿ ಸ್ಟ್ರೀಮ್ಸ್ ಅಂಡ್ ವೆಲ್ಸ್ ಇನ್ ದ ಡಿಫರೆಂಟ್ ಏರಿಯಾಸ್ ಆಫ್ ದ ಸ್ಟೇಟ್ ಬೈ ಪ್ರಿವೆನ್ಷನ್, ಕಂಟ್ರೋಲ್ ಅಂಡ್ ಅಬಾಟ್ಮೆಂಟ್ ಆಫ್ ದ ವಾಟರ್ ಪೊಲ್ಯೂಷನ್ ಅಂಡ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ದ ಏರ್ ಅಂಡ್ ಟು ಪ್ರಿವೆಂಟ್, ಕಂಟ್ರೋಲ್ ಆರ್ ಅಬೇಟ್ ಏರ್ ಪೊಲ್ಯೂಷನ್ ಇನ್ ದ ಕಂಟ್ರಿ. ಗೊತ್ತಾಯ್ತಾ? ಸೊ ಇದನ್ನ ಮೇಂಟೈನ್ ಮಾಡೋಕೆ ಇದು ಮಾಡುತ್ತೆ. ಈಗ ಅದರಲ್ಲಿ ಫಸ್ಟ್ ಒನ್ ಏನ್ ಮಾಡುತ್ತೆ ಅಂದ್ರೆ ಏರ್ ಕ್ವಾಲಿಟಿನ ಯಾವ ತರ ಮೇಂಟೈನ್ ಮಾಡೋಕೆ ಒಂದು ಪ್ರೋಗ್ರಾಮ್ ಏನಿದೆ ನೋಡೋಣ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಮಾಡುತ್ತೆ ಅಂದ್ರೆ ನೇಷನ್ ವೈಡ್ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಪ್ರೋಗ್ರಾಮ್ ನಡೆಸುತ್ತೆ. ಯಾವುದಕ್ಕೆ? ಆಂಬಿಯಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್. ಅದನ್ನ ನಾವು ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮ್ ಅಂತ ಅಂತೀವಿ, NAMP, ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮ್. ಆಯ್ತಾ, ಅದು CPCB ನಡೆಸುತ್ತೆ. ಸೊ ಈ ನೆಟ್ವರ್ಕು 621 ಆಪರೇಟಿಂಗ್ ಸ್ಟೇಷನ್ಸ್, 621 ಆಪರೇಟಿಂಗ್ ಸ್ಟೇಷನ್ಸ್ ಇದೆ, 344 ಸಿಟೀಸ್ ಅಲ್ಲಿದೆ, 28 ಸ್ಟೇಟ್ ಅಲ್ಲಿದೆ, 6 ಯೂನಿಯನ್ ಟೆರಿಟರೀಸ್ ಅಲ್ಲಿ ಇದನ್ನ ಕೆಲಸ ಮಾಡ್ತಾ ಇದೆ. ಇಷ್ಟು ದೊಡ್ಡ ನೆಟ್ವರ್ಕ್ ಇವ್ರದ್ದಿದೆ. ಆಯ್ತಾ, CPCB ಇದು ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮ್, ರೈಟ್. ಇದು ಇಂಪಾರ್ಟೆಂಟ್ ಇದೆ, ಎಲ್ಲರೂ ನೆನಪಿಟ್ಕೋಬೇಕು ಈ ವ್ಯಾಲ್ಯೂಸ್ನ. ಸೊ NAMP 4 ಏರ್ ಪೊಲ್ಯೂಟೆಂಟ್ಸ್, ಮೇಜರ್ ಆಗಿ ಅವರು 4 ಏರ್ ಪೊಲ್ಯೂಟೆಂಟ್ನ ಇಲ್ಲಿ ಅವರು ಕನ್ಕ್ಲೂಡ್ ಮಾಡ್ತಾರೆ. ಒಂದು ಸಲ್ಫರ್ ಡೈಆಕ್ಸೈಡ್ SO2, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಸ್ ಅ NO2, ಸಸ್ಪೆಂಡೆಡ್ ಪಾರ್ಟಿಕಲ್ ಮ್ಯಾಟರ್ SPM ಅಂಡ್ ರೆಸಿಪಿರೇಬಲ್ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ RSPM or PM10 have been identified for the regular monitoring of at all the locations. ಇಲ್ಲಿ ಒಂದು ಕ್ವಶನ್ಸ್ ಬರುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ, ಏನ್ ಬರ್ಬೋದು? NAMP ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮು ಯಾವ ಒಂದು ಏರ್ ಪೊಲ್ಯೂಟೆಂಟ್ ನ ಕನ್ಸಿಡರ್ ಮಾಡುತ್ತೆ ಏರ್ ಕ್ವಾಲಿಟಿನ ಡಿಸೈಡ್ ಮಾಡೋಕೆ? ದಿಸ್ ಟೈಪ್ ಆಫ್ ಕ್ವಶನ್ ದೇ ಮೇ ಆಸ್ಕ್. ಸೊ ಯು ಮಸ್ಟ್ ರೀಡ್ ಅಂಡ್ ಯು ಮಸ್ಟ್ ಟೇಕ್ ದಿಸ್ ಶಾರ್ಟ್ ನೋಟ್ಸ್. ಗೊತ್ತಾಯ್ತಾ? ಸೊ ಈ ತರ ಕ್ವಶನ್ ಬರುತ್ತೆ. ಸೊ ದ ಮಾನಿಟರಿಂಗ್ ಆಫ್ ದ ಮೆಟ್ರೋಲಾಜಿಕಲ್ ಪ್ಯಾರಾಮೀಟರ್ ಸಚ್ ಎಸ್ ವಿಂಡ್ ಸ್ಪೀಡ್,
wind direction, relative humidity, temperature, also integrated with the monitoring of the air quality. This is information on air quality at ITO is updated every week, right? Every week ಆ ಒಂದು ಆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ, ಗೊತ್ತಾಯ್ತಾ? ಇದು ಬಂದ್ಬಿಟ್ಟು ಏರ್ ಕ್ವಾಲಿಟಿ ಪೊಲ್ಯೂಷನ್ ಅದರ ಪ್ರೋಗ್ರಾಮ್ಸ್. ಡನ್. ವಾಟರ್ ಕ್ವಾಲಿಟಿ ಏನೇನಿದೆ? ವಾಟರ್ ಕ್ವಾಲಿಟಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಇಂಡಿಯಾದಲ್ಲಿ ಏನಂತಂದ್ರೆ 14 ಮೇಜರ್ ರಿವರ್ಸ್ ಇದೆ, 14 ಮೇಜರ್ ರಿವರ್ಸ್ ಇದೆ, 44 ಮೀಡಿಯಂ ರಿವರ್ಸ್ ಇದೆ, 55 ಮೈನರ್ ರಿವರ್ ಬಿಸೈಡ್ಸ್ ಇದೆ. ಅಷ್ಟೊಂದು ಏನಂತಂದ್ರೆ ಆ ರಿವರ್ಸ್ಗಳು ನಮ್ಮ ಇಂಡಿಯಾದಲ್ಲಿ ಇದೆ. ಅದರಲ್ಲಿ ಲೇಕ್ಸ್ ಇನ್ಕ್ಲೂಡ್ ಆಗುತ್ತೆ, ಪೌಂಡ್ಸು, ವೆಲ್ಸ್ ಇವೆಲ್ಲ ಬರುತ್ತೆ, ರೈಟ್? ಅವೆಲ್ಲ ನಮ್ಮದು ಪ್ರೈಮರಿ ಸೋರ್ಸ್ ಇರುತ್ತೆ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಗೊತ್ತಾ? ಮಳೆಗಾಲದಲ್ಲಿ ಒಂದೊಂದಕ್ಕೆ ತುಂಬಾ ಜಾಸ್ತಿ ಮಳೆ ಬರ್ತಾ ಇದೆ, ಓವರ್ಫ್ಲೋ ಆಗ್ತಿದೆ, ಆಯ್ತಾ? ಫ್ಲಡ್ ಬಂದಂಗೆ ಬರುತ್ತೆ. ಬಟ್ ಅದೇ ಬೇಸಿಗೆಯಲ್ಲಿ ನೀರೇ ಇರೋದಿಲ್ಲ. ಅವಾಗ ಏನಾಗುತ್ತೆ? ಈ ಪೊಲ್ಯೂಷನು ಏನು ಇಂಡಸ್ಟ್ರಿ ಪೊಲ್ಯೂಷನ್ಸ್ ಇರುತ್ತಲ್ಲ, ಡೈರೆಕ್ಟ್ ದೇ ವಿಲ್ ಡಿಸ್ಚಾರ್ಜಿಂಗ್ ಇನ್ ಟು ದ ಲೇಕ್ಸ್, ಇನ್ ಟು ದ ಸ್ಟ್ರೀಮ್ಸ್, ಇನ್ ಟು ದ ರಿವರ್ಸ್, ಇನ್ ಟು ದ ಓಷನ್. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಸೊ ಅದರಿಂದ ಏನಾಗುತ್ತೆ? ನೀರಿನ ಅಭಾವ ಜಾಸ್ತಿ ಆಗುತ್ತೆ, ನಮ್ಮ ವಾಟರು ಪೊಲ್ಯೂಟ್ ಆಗ್ತಾ ಇದೆ, ಆಮೇಲೆ ಗ್ರೌಂಡ್ ವಾಟರು ಪೊಲ್ಯೂಟ್ ಆಗ್ತಾ ಇದೆ, ಸಾಯಿಲು ಪೊಲ್ಯೂಟ್ ಆಗ್ತಾ ಇದೆ. ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಅದೇ ಕೆಲಸ ಇವರು ಮಾಡ್ತಾ ಇದ್ದಾರೆ, ನಾವು ಮಾಡಬೇಕಾಗುತ್ತೆ. ಓಕೆ, ಸೊ ಸಿಂಪಲ್ ವೇ ಅಲ್ಲಿ ನಾನು ಇಲ್ಲಿ ಹೇಳಿದ್ದೇನೆ. ಈಗ ಇನ್ಲ್ಯಾಂಡ್ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ನೆಟ್ವರ್ಕ್ ಈಸ್ ಆಪರೇಟಿಂಗ್ ಅಂಡರ್ 3 ಟೈರ್ ಪ್ರೋಗ್ರಾಮ್. ಇನ್ಲ್ಯಾಂಡ್ ವಾಟರು 3 ಟೈರ್ ಪ್ರೋಗ್ರಾಮ್ ಅಲ್ಲಿ ವರ್ಕ್ ಆಗ್ತದೆ. ಒಂದನೇದು ಗ್ಲೋಬಲ್ ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್, GEMS, ಗ್ಲೋಬಲ್ ಎನ್ವೈರನ್ಮೆಂಟ್ ಮಾನಿಟರಿಂಗ್ ಸಿಸ್ಟಮ್. ಸೆಕೆಂಡ್ ಒನ್ ಮಾನಿಟರಿಂಗ್ ಆಫ್ ಇಂಡಿಯನ್ ನ್ಯಾಷನಲ್ ಅಕ್ವಾಟಿಕ್ ರಿಸರ್ಚ್ ಸಿಸ್ಟಮ್, ಮಿನಾರ್ಸ್ ಅಂತ ಇದೆ ನೋಡಿ. ಇದು ಸೆಕೆಂಡ್ ಮಿನಾರ್ಸ್, ನೋಡಿ ಇಂಪಾರ್ಟೆಂಟ್ ಇದೆ, ಆಯ್ತಾ? ಇಂಪಾರ್ಟೆಂಟ್ ಇದೆ. ಮಾನಿಟರಿಂಗ್ ಆಫ್ ಇಂಡಿಯನ್ ನ್ಯಾಷನಲ್ ಅಕ್ವಾಟಿಕ್ ರಿಸರ್ಚ್ ಸಿಸ್ಟಮ್, ಮಿನಾರ್ಸ್. ಅಂಡ್ ಯಮುನಾ ಆಕ್ಷನ್ ಪ್ಲಾನ್, ಇದು ಥರ್ಡ್ ಒನ್, ರೈಟ್? ಈ 3 ವೆರಿ ವೆರಿ ಇಂಪಾರ್ಟೆಂಟ್. ಏನಿದೆ ಅಂದ್ರೆ ಇನ್ಲ್ಯಾಂಡ್ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ನೆಟ್ವರ್ಕಿಂಗ್ ಮಾಡೋದು ಗೌರ್ಮೆಂಟ್ ಫಾರ್ಮ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಅರ್ಬನ್ ಏರಿಯಾ ಪ್ರೋಗ್ರಾಮ್ಸ್. ಅರ್ಬನ್ ಏರಿಯಾದಲ್ಲಿ ಏನೇನಿರುತ್ತೆ ನಿಮ್ಗೆ ಗೊತ್ತಿದೆ. ಸೊ ನೋನ್ ಆಸ್ ಅ ಇಕೋ ಸಿಟಿ ಪ್ರೋಗ್ರಾಮ್ ಕಮ್ಸ್ ಅಂಡರ್ ಎಕ್ಸ್ ಪ್ಲಾನ್ ಟು ಇಂಪ್ರೂವ್ ದ environment through the implementation of identified environment improvement project in the selected towns and city. Eco city program ಅಂತ ಬರುತ್ತೆ, ರೈಟ್? ಅದಕ್ಕೆ ಇಕೋ ಸಿಟಿ ಪ್ರೋಗ್ರಾಮ್ ಅಂತ ಅಂತಾರೆ ಅರ್ಬನ್ ಏರಿಯಾ ಪ್ರೋಗ್ರಾಮ್ಗೆ. ಸೊ ಪೈಲಟ್ ಸ್ಟಡೀಸ್ ಕಂಡಕ್ಟೆಡ್ ಫಾರ್ ದ ಅರ್ಬನ್ ಏರಿಯಾಸ್ ಬೈ ದ ಸೆಂಟರ್ ಫಾರ್ ಸ್ಪ್ಯಾಷಿಯಲ್ ಎನ್ವೈರನ್ಮೆಂಟ್ ಪ್ಲಾನಿಂಗ್ created at a CPCB under the ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್, ಆಯ್ತಾ? ದೊಡ್ಡ ವರ್ಡ್ಗಳಿದೆ ಇವತ್ತು, ಬಟ್ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ವೇಯಲ್ಲಿ ಹೇಳ್ಕೊಡ್ತೀನಿ. ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಒಂದು ಕೆಪಾಸಿಟಿ ಒಂದು ಪ್ರಾಜೆಕ್ಟ್ ಮಾಡಿದೆ. ಅದನ್ನ GTZ CPCB ಪ್ರಾಜೆಕ್ಟ್ ಅಂಡರ್ ದ ಇಂಡೋ ಜರ್ಮನ್ ಬಯಲೆಟರಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದೆ ಗೌರ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಇದೇ ತರದ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ನಾನು ಮಾಡ್ತಾ ಇರೋದು. ಓಕೆ, ಸೊ ಅಕಾರ್ಡಿಂಗ್ ಟು ಈ ಸ್ಟಡಿ ಇಂದ ಡೆವಲಪ್ ಎ ಕಂಪ್ರೆನ್ಸಿವ್ ಅರ್ಬನ್ ಇಂಪ್ರೂವ್ಮೆಂಟ್ ಸಿಸ್ಟಮ್. ಅರ್ಬನ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ಸಿಸ್ಟಮ್ ಎಂಪ್ಲಾಯಿಂಗ್ ಮಾಡ್ಬೋದು, ಇನ್ನೋವೇಟಿವ್ ಅಂಡ್ ನಾನ್ ಕನ್ವೆನ್ಷನಲ್ ಸೊಲ್ಯೂಷನ್ಸ್, ರೈಟ್? ಸೊ ಇನ್ನೋವೇಟಿವ್ ವೇ ಅಲ್ಲಿ ಮತ್ತೆ ನಾನ್ ಕನ್ವೆನ್ಷನಲ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ಬೋದು. ಅಂಡರ್ ದ ಎಕ್ಸ್ಪ್ಲೇನ್ ಎ ಬಜೆಟ್ ಪ್ರೊವಿಷನ್ ಆಫ್ 15 crore ಹ್ಯಾಸ್ ಬಿನ್ ಮೇಡ್ ಫಾರ್ ದ ಪೀರಿಯಡ್ ಆಫ್ 2002 to 3 and 6 to 7 ಫಾರ್ ದ ಇಕೋ ಸಿಟಿ ಪ್ರಾಜೆಕ್ಟ್ಸ್. ಅದಕ್ಕೋಸ್ಕರ ಈ ತರ ದುಡ್ಡು ಕೊಟ್ಟಿದ್ರು. ಸೊ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಎಲ್ಲರಿಗೂ ಹೇಳ್ತೀನಿ, ಸಿಂಪಲ್ ಆಗಿದೆ. 2000ದಲ್ಲಿ ಒಂದು ರೂಲ್ಸ್ ಬಂದಿತ್ತು, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂದ್ರೆ ರೂಲ್ಸ್ ಅಂಡ್ ಹ್ಯಾಂಡಲ್ ಅಂತ 2000ದಲ್ಲಿ. ಸೊ ಅದರಲ್ಲಿ ನಾವು ಏನ್ ಮಾಡಬೇಕು? ಕಲೆಕ್ಟ್, ಸೆಗ್ರಿಗೇಷನ್, ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್, ಪ್ರೊಸೆಸಿಂಗ್ ಇವೆಲ್ಲ ಕರೆಕ್ಟ್ ಆಗಿ ಮಾಡಬೇಕು. ಓಕೆ, ಆಮೇಲೆ ನಾಯ್ಸ್ ಪೊಲ್ಯೂಷನ್ ಸೇಮ್ ರೂಲ್ಸ್. ಏನು? SO 123E/MOEFC. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಡಿ, ಈ ರೂಲ್ ಇದೆ, ರೈಟ್? ಇಂಡಸ್ಟ್ರಿ ಆಕ್ಟಿವಿಟಿ, ವೆಹಿಕಲರ್ ಆಕ್ಟಿವಿಟಿ, ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ, ಜನರೇಟರ್ ಸ್ಟೇಟ್ಸು, ಲೌಡ್ ಸ್ಪೀಕರ್ಸು ಇವೆಲ್ಲ ಕಮ್ಮಿ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಸೊ ಇದನ್ನ ಎಲ್ಲ ರೆಗ್ಯುಲೇಟ್ ಮಾಡೋಕ್ಕೆ CPCB ಇದೆ. ಎನ್ವೈರನ್ಮೆಂಟ್ ಡಾಟಾ ಸ್ಟ್ಯಾಟಿಕ್ಸ್, ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಡಾಟಾ ಸ್ಟ್ಯಾಟಿಕ್ಸ್ ಇನ್ ವಿಚ್ ಏರ್ ಕ್ವಾಲಿಟಿ ಡಾಟಾ ಅಂಡ್ ವಾಟರ್ ಕ್ವಾಲಿಟಿ ಡಾಟಾ ಕಮ್ಸ್ ಥ್ರೂ. ಇನ್ ದ ಕೇಸ್ ಆಫ್ ಏರ್ ಕ್ವಾಲಿಟಿ ಡಾಟಾ ಇಟ್ ಮೆಜರ್ಸ್ ದ ಲೆವೆಲ್ ಆಫ್ SO2, NO2, RSPM ಅಂಡ್ SPM. ಸೊ ಇದು ಏನು ಮೆಜರ್ ಮಾಡುತ್ತೆ ಅಂದರೆ ವಾಟರ್ ಕ್ವಾಲಿಟಿ ಡಾಟಾ
as well as the quality level of the river and ponds are the major fields which comes under the water quality data criteria. ಇದ್ರ ಒಳಗಡೆ ಏನೇನು ಬರುತ್ತೆ ಅದನ್ನು ಅವರು ನೋಡ್ಕೋತಾರೆ. ಓಕೆ, ಸೊ ಇವತ್ತಿನ ಈ ಒಂದು ಕ್ಲಾಸು ತುಂಬ ಡೀಟೇಲ್ ಆಗಿತ್ತು. ಐ ಹೋಪ್ ಲೆಂದಿ ಆಗಿರ್ಬೋದು, ಬಟ್ ನಿಮ್ಮ ಒಂದು ಏನಂತಂದರೆ ಅರ್ಥ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಲೆಂದಿ ಆದರೂ ಪರವಾಗಿಲ್ಲ, ನಾನು ಟೈಮ್ ಕೊಡ್ತಾ ಇದ್ದೀನಿ. ಓಕೆ, I think I have explained everything correctly. If you have still doubt, please comment in the comment box. I can reply for you. Thank you so much. Have a nice day. We will meet in the next class. Thank you.